ನನ್ನ ಪ್ರೇಮರಾಧನೆಯನ್ನು ಸ್ವೀಕರಿಸು. ಜೋಪ ಸಖ್ಯರೇ, ಗಂಧ ಪುಷ್ಪ ತಾಮ್ಲಾದಿಗಳು ಪ್ರಾಣೇಶ್ವರ, ಬಹಳ ಕಷ್ಟಪಟ್ಟು ಈ ಪುಷ್ಪಗಳನ್ನು ಹಾಯ್ದು ಬಹಳ ಕಷ್ಟಪಟ್ಟು ಹೆಣೆದು ನಿಮಗಾಗಿ ಅಲ್ಲಿಂದ ಇಲ್ಲಿಗೆ ತಂದಿರುವೆನು. ಇದನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನನಾಗು. ನೀವಿನ್ನು ಹೊರಡಿ. ಮನಸಾದೇನಾ ನಲ್ಲ ನಿನಗೆ ಬಿಡು ಮೌನ ಜನ ಕಾದಿರುವೆ, ಬಿಡು ಮೌನ ಜನ ಕಾದಿರುವೆ. ಅಲ್ಲೇನು ಇಲ್ಲ, ಎಲ್ಲ ಇಲ್ಲೇ ಇರುವುದು. ಏನದಕ್ಕೆ ಕೋಪವೇ? ಬೇಸರವೇ? ಬೇಸರವೇ? ಬೇಸರ? ನಾಚಿಕೆ? ಏನ್ ನಾಚಿಕೆ ಇಲ್ಲ ನಮ್ಗೆ. ಭಯ? ಭಯ ಏನಕ್ಕೆ ಭಯ? ನೀನ್ ಹೇಳಲಿಕ್ಕೆ ಪ್ರೀತಿ? ಪ್ರೀತಿ ಫುಲ್ ಐತೆ. ಪ್ರಿಯ ಪ್ರಿಯ
ಪದೇ ಪದೇ ಅದೇ ಅವತಾರವೇ ಸಲ್ಲದು. ದಾಸನಿಹ ಪ್ರಿಯ ಪ್ರಿಯ ಕೋಪವೇ ಕೋಪೆಯಲ್ಲಿ ನಿರ್ಭದ್ರಗಳನ್ನು ಬಂದನ ಆದ ಕೋಪ ಹೇಳಿಕ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇದೇನು ಇಂತಹ ಮುಖ ಭಂಗಿ? ಸುಂದರಿ, ಸ್ವಾಮಿ, ನಿನ್ನ ದೇವರ ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆ. ಸ್ವಾಮಿ, ಇದೇನು ಇಂತಹ ಮುಖ ಭಂಗಿ? ನನ್ನಿಂದ ಏನಾದ್ರೂ ಅಪರಾಧವಾಯಿತು? ಒಡತಿ, ಈಗ ನೀನು ಇಂದ್ರನ ಅರ್ಧಾಸನವನ್ನೇರಿದ ಶಚಿಯಂತೆ ಶೋಭಿಸುತ್ತಿರುವೆ. ಆದರೆ ಇಂದ್ರನ ಮುಖವೇಕೆ ಇಷ್ಟೊಂದು ಪ್ರಶಾಂತವಾಗಿದೆ? ಸುಂದರಿ ಬೇಸಿದ್ದು ಪ್ರಶಾಂತವಾಗಿರುತ್ತಲ್ಲ, ಎಲ್ಲ ನೋಡಿ ಎಷ್ಟು ಪ್ರಶಾಂತವಾಗಿ ನೋಡ್ತಾರೆ. ಇಷ್ಟ ನೋಡಿದ್ರೆ ಇವಾಗ ಏನ್ ಮಾಡ್ತಾರೆ ನೋಡ್ರಿ. ಪ್ರಾಣೇಶ್ವರ, ಇದೇನು ಇಂತಹ ಮುಖ ಭಂಗಿ? ನನ್ನಿಂದ ಏನಾದ್ರೂ ಅಪರಾಧವಾಯಿತೆ? ನಿನ್ನಿಂದ ಏನು ಅಪರಾಧ ಆಗಿರಲಿಲ್ಲ. ಯುವರಾಜನನ್ನೇಕೆ ಕೇಳುವೆ? ಅದಕ್ಕೆ ನಾನು ಉತ್ತರ ಕೊಡುವೆನು. ಅದೇನು ಮಾಧವಿ? ನೀನು ನಿನ್ನ ದೇವರಿಗೆ ಮಾಡಿದ ಪೂಜೆಯಿಂದ ತೃಪ್ತಿ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ರಾಜಕುಮಾರಿ, ಹೀಗೆ ಮಾಡಬೇಕು. ಜನಗಳಿಂದ ಮೆಚ್ಚಿಸಿ ಕಟಾಕ್ಷ ಕುಸುಮಗಳನ್ನು ಅರ್ಚಿಸಿ ಚುಂಬನವನ್ನು ಬೆರೆಸಿ ಅದರ ಸೇರಿಸಿ ಆಲಿಂಗನಾರೋಗಣೆಯನ್ನು ನೀಡಬೇಕು. ಹೌದಾ? ಎಂತಹ ಉತ್ತಮವಾದ ಸಲಹೆಯನ್ನು ಕೊಟ್ಟೆ. ತಕ್ಕ ಬಹುಮಾನವನ್ನೇ ಕೊಡಬೇಕು. ಛೀ, ಲಜ್ಜೆಗೆಟ್ಟವಳೆ. ಪ್ರಾಣೇಶ್ವರ, ಈ ದೂರ್ತವೆಂದು ಶಿಕ್ಷೆಯ ಹೊಣೆ ನಿಮಗೆ ಸೇರಿದೆ. ಉದಾಸೀನಗಳಿಗೆ ತಕ್ಕ ಶಿಕ್ಷೆ. ಆದರೆ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನೆರವೇರಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ? ಹೀಗೆ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತನಾಗಿರುವೆ. ಈ ದಿನವಾದರೂ ನನ್ನೊಡನೆ ಸಂತೋಷವಾಗಿ ಕಾಲವನ್ನು ಕಳೆಯಬಾರದೆ ಪ್ರಿಯ? ದ್ರೋಣನ ಚಕ್ರ ಬೀಭವನ್ನು ಭೇದಿಸಲು ವಿಧಿಷ್ಠರ ರಾಜೇಂದ್ರ ಅನುಮತಿಯನ್ನು ಪಡೆದು ನಾನು ಹೊರಟಿರುವನು. ಪ್ರೇಯಸಿ, ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ಗಾನ ಕೋಗಿಲೆ ನಿನಗೆ ಏನೋ ಹೇಳಲೇ? ಪ್ರೇಮ ಸಾಮ್ರಾಜ್ಯದ ರಾಜನು ನೀನೇ, ನಾದ ಸೌಂದರ್ಯನು ಆಭರಣವೇನೆ. ಕುಣಿಸಿದೆ ಧನಿಸಿದೆ ಹಾಡಿ ನಿಂತಿದೆ, ಕುಣಿಸಿದೆ ಧನಿಸಿದೆ ಹಾಡಿ ನಿಂತಿದೆ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಪ್ರೇಮ ಸಾಮ್ರಾಜ್ಯದ ರಾಜನು ನಾದ ಸೌಂದರ್ಯ ಆಭರಣವೇ. ಕುಣಿಸಿದೆ ಧನಿಸಿದೆ ಹಾಡಿ ನಿಂತಿದೆ, ಕುಣಿಸಿದೆ ಧನಿಸಿದೆ ಹಾಡಿ ನಿಂತಿದೆ. ಗಾನ ಕೋಗಿಲೆ ನಿನಗೆ ಏನು ಹೇಳಲೇ? ಮನ್ಮತ ಮೀಟಿದ್ದ ಸುಮಬಾಣ ಎದೆಯಲ್ಲಿ ತನನ ರತಿಗಾನ. ಮನ್ಮತ ಮೀಟಿದ್ದ ಸುಮಬಾಣ ಎದೆಯಲ್ಲಿ ತನನ ರತಿಗಾನ. ಆ ವೀಣೆ ನಾರಕ್ಕೆ ನನ್ನ ಎದೆಯಲ್ಲಿ ವಿರಹದ ಬೇಗೆ. ಆ ವೀಣೆ ನಾರಕ್ಕೆ
ಅಮ್ಮಯ್ಯ ಮುದ್ದಕ್ಕಾಗಿಲೇ ಕೋಟಿ ವಂದನೆ ಮುದ್ದಕ್ಕಾಗಿಲೇ ಕೋಟಿ ವಂದನೆ ಮನ್ಮತ ಮೀಟಿದ ಸುಮಬಾಣ ಎದೆಯಲ್ಲಿ ತನರನರಸಿದಾನ ಮನ್ಮತ ಮೀಟಿದ ಸುಮಬಾಣ ಎದೆಯಲ್ಲಿ ತನರನರಸಿದಾನ ಆವೇನೆ ನಾದಕ್ಕೆ ನನ್ನ ಎದೆಯಲ್ಲಿ ರಹದ ಬೇಗೆ ವಿರಹದ ಬೀಗು ಪ್ರೇಮದ ತೊಟ್ಟಿಲಲ್ಲಿ ಆಡೋಣ ಉಯ್ಯಾಲೆ ಅಮ್ಮಮ್ಮ ಮುದ್ದಕ್ಕಾಗಿಲೇ ನಿನಗೆ ಕೋಟಿ ವಂದನೆ ಮುದ್ದಕ್ಕಾಗಿಲೇ ನಿನಗೆ ಕೋಟಿ ವಂದನೆ ಸಾಮ್ರಾಜ್ಯದ ರಾಜನು ನೀನು ನಾದ ಸೌಂದರ್ಯದಲ್ಲಿ ಆಭರಣವೇ ಥಣಿಸಿದೆ ಥಣಿಸಿದೆ ಹಾಡಿನಿದೆ ಥಣಿಸಿದೆ ಥಣಿಸಿದೆ ಹಾಡಿನಿದೆ ಮುದ್ದಕ್ಕಾಗಿಲೇ ಲಾಲ ಲಾಲ ಲಾ ದ್ರೋಣನು ಚತ್ತರ ಭೀಮವನ್ನು ಭೇದಿಸಲು ವಿಧಿಷ್ಠರ ರಾಜೇಂದ್ರ ಹನುಮತಿಯನ್ನು ಪಡೆದು ನಾನು ಹೊರಟಿರುವನು. ಪ್ರೇಯಸಿ, ನನ್ನನ್ನು ತಡೆಯಬೇಡ, ಮೊಗಮಕದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಾನು ನಿಮ್ಮ ಸಂಗಡ ಬಂದೇ ಬರುವೆನು. ಹಿಂದೆ ಬಲರಾಮನ ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯ ಮಾಡಿದ್ರಂತೆ, ಹಾಗೆ ನಾನು ಯುದ್ಧದಲ್ಲಿ ಸಹಾಯಕಳಾಗುವೆನು. ಆ ದಿನ ತಾಯಿಯ ಉಪಾಯವಿಲ್ಲದೆ ಹಸ್ತಧಾರಣವನ್ನು ಮಾಡಬೇಕಾಗಿದೆ. ಆದರೆ ಯುದ್ಧ ರಂಗವ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಬಿಡಲೆ ಬಾಣವನ್ನು? ಎಲ್ಲಿಗೆ ಬಿಡಲಿ? ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಹನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗ ತಂದ ಹೂಗಳನ್ನು ಹೆದೆಯೇರಿಸು. ರೂಪ ಕಂಡ ರತಿ ಸಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಸಾಯನೆ ನಿನ್ನ ಹೃದಯ ಮಧ್ಯದಲ್ಲಿ ಶಾಂತಿ ಸಾಕಿ ವಿನೋದ ಸರೋಜನರ ಸಾಕಿ ವಿನೋದ ಸರೋಜನರ ನಾ ಬಲ್ಲೆನೆ ನಿನ್ನ ಪ್ರೇಮಾರ್ಜನ ಪ್ರೇಮಾರ್ಜನ ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಲ್ಪದೆ ನೀತಿ ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗಲ್ಪದೆ ನೀತಿ ಸಾಕಿ ವಿನೋದ ಸರೋಜನರ ನಾ ಬಲ್ಲೆನೆ ನಿನ್ನ ಪ್ರೇಮಾರ್ಜನ ಪ್ರೇಮಾರ್ಜನ ನಾರಿಯ ಕೋಪ ತಾಳಿರು ರಾಮ ನಾರಿಯ ಕೋಪ ತಾಳಿರು ರಾಮ ಶರಸಂದನಗಳೆಲ್ಲ ಚಾತುರ್ಯತಾರೆ ಶರಸಂದನಗಳೆಲ್ಲ ಚಾತುರ್ಯತಾರೆ ವೀರಸತಿ
ಜನನಿ ಜಯದ ಘೋಷ ಧ್ವನಿಯುತ ನಿರಸದ ನರೆಯಲಿ. ಕುಮಾರ, ತಾಯಿ ಅಭಿಮನ್ಯು, ಜನನಿಯ ಜಯ ಘೋಷ ಧ್ವನಿಯುತ ವಿರಸದ ನರೆಯಲಿ. ಸದಾ ನಿನ್ನ ಬಾಳಲಿ. ಪ್ರಿಯತಮನೇ ಶ್ರೇಯೋವಂತನಾದು, ಪ್ರಿಯತಮನೇ ಶ್ರೇಯೋವಂತನಾದು, ಪ್ರಿಯತಮನೇ ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡನಂದನರ ಆಶೀರ್ವಾದವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಹೋಗಿ ಬಾ ಕಂದ. ತಾಯಿ ಅನುಗ್ರತನಾದನು ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನು ಚಕ್ರ ದೀಪವನ್ನು ಹಾಕದ ಮಣ್ಣಿನ ಕೋಟೆಯಂತೆ ಧ್ಯಾನಿಸುವನು. ಉತ್ತರ ಮಗುನಗುತ್ತಾ ನನ್ನನ್ನು ಹೇಳಿಕೊಡು. ತಾಯಿ, ನೋವೇನೆಂಬುದನ್ನು ತಿಳಿದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಹಿಂದಿನ ವಿದ್ಯೆಗೆ ದುರ್ಬಲ ಸಂದೇಹದಿಂದ ಅದು ಸುಡದಿರಲಿ. ಹಿಂದಿನ ಸಾಹಸದಲ್ಲಿ ನಾನೊಂದು ಹೇಳೆ ಅಭದ್ರವನ್ನು ನುಡಿಯಬಾರದು ಮಗನೇ. ವೀರ ಕ್ಷತ್ರಿಯ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಳ ಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ಮೆಟ್ಟನಂತೆ. ಸಾವು ಬದುಕುಗಳೆಂಬ ಅಳತೆ ಗೋಲಿನಿಂದ ಪ್ರತಿ ನಿತ್ಯವೂ ತನ್ನ ಜೀವಮಾನವನ್ನು ಅಳೆಯುವನೇ ವಿನಃ ಅಂಜಿ ಹಿಂದಕ್ಕೆ ಹೋಗುವುದಿಲ್ಲ. ಹೋಗು, ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶೀಲನಾಗಿ ಹಿಂದಿರುಗು. ತಾಯಿ, ನಿನಗೆ ಸಂಶಯ ಬೇಡ. ಹಿಂದಿನ ದುರ್ಬಲ ರಣಾಂಗಣದಲ್ಲಿ ವೀರಾದಿ ವೀರವಾದ ಸಿಂಧು, ದ್ರೋಣ, ಕರ್ಣ, ಕೃಪ, ಕೌರವ ದುಸ್ಸಾಹಸನ ಸತಿನೇರಂ ಈ ರಣಾಂಗಣದಲ್ಲಿ ಮಹತ್ವಪಡಿಸುತ್ತದೆ. ತಾಯಿ, ನಾನು ಹೋಗುವೆ. ಶಾಂತನಾಗು. ಎಣ್ಣೆ ದಕ್ಷಿಣ ಈತ ದುರ್ಯೋಧನ ಅಲ್ಲ, ಜಯತ್ರದ. ಜರಾಜೀರ್ಣನಾದ ದ್ರೋಣನೀಗ ಸೇನಾಧಿಪತಿ. ಈ ರಣಯಜ್ಞದ ಹತ್ಯಾಕಾಂಡವು ಇಂದು ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರ ಮಕುಟದ ಭಾರದಿಂದ ದ್ರೋಣನಿಂದು ತಲೆ ಬಾಗಿರುವನು. ಹೇ ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗಿಂತಹ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಲಿತ ಕುರುಪಾಂಡವರೀಗ ರಣೋನ್ಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ನಿನ್ನ ಅಂಧಕಾರಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರೋರು. ಮತ್ತು ನಾನ್ ಗೇಡಿಯಂತೆ ಯುಕ್ತಾಯುಕ್ತ ವಿವೇಚನೆಯನ್ನು ತೊರೆದು ಈ ಭಯಂಕರ ನರಮೇಧದಲ್ಲಿ ದೀಕ್ಷಿತನಾಗಿರುವೆನು. ಅಸುಳನಾದ ಅಭಿಮನ್ಯು ಏಕಾಂಗಿಯಾಗಿ ತಮ್ಮಿ ಮೊಗ್ಗರವಂಪಕ್ಕು ಸಣಿಸಲ್ ಬಹುಯೋಧರೊಂದಾಗಿ ಮುತ್ತಿಹರು ನಿಲ್ಲಿಸಿ ಅಧರ್ಮವ ಧರ್ಮಚರಿತ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತು ಉದಯಿಸಿರುವುದು. ನೀನು ದಳಪತಿಯಾಗಿದ್ದು ಈಗಾಗುವುದೇ ಗುರುದೇವ. ಏನಾಗಬೇಕಾಗಿದೆ ಗುರುದೇವ? ನೀನು ರಚಿಸಿದ ಚಕ್ರ ವ್ಯೂಹವು ಕುಮಾರ ಅಭಿಮನ್ಯನ ಸಾವಿನ ಸಿಡಿಯಾಗಿ ಪರಿಣಮಿಸುವುದು. ನಮ್ಮೆಲ್ಲರ ಅನುರೋಧವನ್ನು ಲೆಕ್ಕಿಸದೆ ಕುಮಾರನು ಈ ವ್ಯೂಹವನ್ನು ಪ್ರವೇಶಿಸಿದನು. ಆಮೇಲೆ ಮಥೋನ್ಮತ್ತನಾದ ಸೈಂಧವನು ವ್ಯೂಹದ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಗೆ ಹೋಗದಂತೆ ಪ್ರತಿಬಂಧಿಸಿರುವನು. ಈಗ ಪ್ರಕ್ಷಿಬ್ಧವಾದ ಕೌರವ ಸೈನ್ಯದ ಮಧ್ಯದಲ್ಲಿ ಕುಮಾರನು ಏಕಾಂಗಿ, ನಾವಾರೂ ಅವನ ಸಹಾಯಕ್ಕೆ ಹೋಗಲಾರದವರಾಗಿರುವೆವು. ಅರ್ಜುನನಲ್ಲಿ ಮಹಾದೇವನವರವು ಅವನನ್ನು ಮಾತ್ರ ಪ್ರತಿಬಂಧಿಸಲಾರವು. ಅರ್ಜುನನು ಸಂಸಪ್ತಕರೊಡನೆ ಹೋರಾಡುತ್ತಿರುವನು. ಈಗ ಅವನು ಹಿಂದಿರುಗಿ ಬರುವ ಸಂಭವವೇ ಇಲ್ಲ. ಇದು ಧರ್ಮಯುದ್ಧವಲ್ಲ ಗುರುದೇವ, ಇದಕ್ಕೊಂದು ಪ್ರತೀಕಾರವನ್ನು ಚಿಂತಿಸು. ನಾನು ಕೇವಲ ಭೃತ್ಯನು,
ಏನು ಮಾಡಲಾರದವನಾಗಿರುವನು. ಯುಧಿಷ್ಠಿರ, ಕೌರವನ ಅನ್ನವನ್ನು ತಿಂದೆ ಅವನ ಆಜ್ಞೆಯನ್ನು ಪಾಲಿಸುವುದು ಈಗೆನ್ನ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣನ ಬಾಯಿಂದ ಹೊರಟಿರುವವೇ? ಹೌದು ಧರ್ಮರಾಜ. ಸೇವಾ ಪಾಶದಿಂದ ಇಂದು ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನು ಕೂಡ ಮರೆತಿರುವರು. ಅವರ ಬಾಗಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ ಒಡೆಯನ ಅಡಿದಾವರೆ ಇವೆರಡೆ. ಎಲ್ಲಿ ಮಾನವನು ತನ್ನ ಮೆದುಳಿನ ಜ್ಞಾನ ಭಂಡಾರವನ್ನು ತೋಳುಗಳ ಕಲಿತನದ ಸಿರಿಯನ್ನು ಸಂತೆಯಲ್ಲಿ ಮಾರಲಿಡುವನು, ಅಲ್ಲಿ ಧರ್ಮಕ್ಕೆ ಸ್ಥಳವೆಲ್ಲಿಯದು? ಹಾ, ನಾನು ಕೇಳುತ್ತಿರುವುದೇನು? ಈಶ್ವರ, ಆಚಾರ್ಯ ನೀನು ನನ್ನ ಶಿಕ್ಷಾಗುರುವಾದ ದ್ರೋಣಾಚಾರ್ಯನೇ, ಅಥವಾ ಯಾವುದಾದರೊಂದು ದುಷ್ಟಭೂತವು ನಿನ್ನ ಶರೀರವನ್ನು ಆಶ್ರಯಿಸಿರುವುದು ಸಹಿಸಲಾರೆನು. ತಂತ್ರ ಬಾಳು ಎನ್ನ ಸರ್ವಶಾಸ್ತ್ರ ನಿಖಿಲ ನಿಗಮ ಗಮಾದಿಗಳು ವ್ಯರ್ಥ. ಧರ್ಮವೇತ್ತ ನೆನೆಸಿ ಅಧರ್ಮ ಭೂತನಾದೆ, ನಿಷ್ಫಲವಾಯಿತೆ ಎನ್ನ ಸರ್ವಜ್ಞತೆ ಈಗ. ಆ ಆ ಅಡುಂಡಿವೆ ಕೇನಿ ಅಮ್ಮಳ ಜಲ್ದಿ ಮುಡುಕು. ದುರ್ಯೋಧನ, ಭೀಷ್ಮನ ತರುವಾಯ ನಿಮ್ಮನ್ನು ಸೇನಾಪತಿಯಾಗಿ ಮಾಡಿದುದು ಇದಕ್ಕಾಗಿಯೋ? ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಅಭಿಮನ್ಯುವಿನಂತಹ ಸಾಮಾನ್ಯ ಬಾಲಕನಿಂದ ಈ ಕುರು ಸೈನ್ಯವನ್ನು ಧರಿಸಲಾರದೆ ಹೋದಿರಿ. ಪರಾಜಿತರಾಗಿ ಇಲ್ಲಿಗೆ ಓಡಿ ಬಂದಿರಿ. ಇದಕ್ಕಿಂತ ಅಪಮಾನವೇ? ಅಭಿಮನ್ಯುನನ್ನು ಸಾಮಾನ್ಯ ಬಾಲಕನೆಂದು ತಿಳಿದೆಯಾ ದುರ್ಯೋಧನ? ಅವನ ಗಂಭೀರ ಮುಖಮುದ್ರೆಯನ್ನೊಂದು ಸಾರಿ ದೃಷ್ಟಿಸಿ ನೋಡು. ಆ 18 ವರ್ಷದ ಬಾಲಕನಲ್ಲಿ ಅರ್ಜುನನ ವಿಕ್ರಮ, ಭೀಮನ ಸಾಹಸ, ಯುಧಿಷ್ಠಿರನ ಸ್ಥೈರ್ಯ ಮತ್ತು ಶ್ರೀಕೃಷ್ಣನ ಮನೋಹರಕ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಈ ಮಾತುಗಳನ್ನಾಡಲು ಲಜ್ಜೆಯಿಲ್ಲವೇ ಆಚಾರ್ಯ? ಅಭಿಮಾನಾಸ್ಪದವಾದ ವಿಷಯದಲ್ಲಿ ಲಜ್ಜೆ ಏಕೆ ದುರ್ಯೋಧನ? ಆ ವೀರ ಬಾಲಕನ ಪರಾಕ್ರಮವನ್ನು ನೋಡಿ ನನ್ನ ಸರ್ವಾಂಗವು ಪುಳಕಿತವಾಗುತ್ತಿರುವುದು. ಇದು ದ್ರೋಣನ ಜೀವಿತದಲ್ಲಿ ಅತ್ಯಂತ ಅಭಿಮಾನ ಸಂವಿಧಾನ. ಜಗತ್ತಿನಲ್ಲಿ ದ್ರೋಣನ ಶಿಷ್ಯರೆಂತಹರೆಂದರೆ ಶಿಷ್ಯನ ಮಗನೊಬ್ಬರ ಸಂಗಡ ಸೆಣಿಸಲು ಸ್ವಯಂ ದ್ರೋಣನು ಅಸಮರ್ಥನಾಗಿರುವನು. ಅದು ನೋಡು ಕುರುರಾಜ, ಅಭಿಮನ್ಯುವಿನ ಆಘಾತದಿಂದ ಸೈನ್ಯವು ತಲ್ಲಣಗೊಂಡಿರುವುದು. ಅದು ಕೃತವರ್ಮನು ಪರಾಸ್ತನಾದನು. ಸಾರಥಿಯನ್ನು ಕಳೆದುಕೊಂಡ ದುಶ್ಯಾಸನ ರಥದ ಕುದುರೆಗಳು ಶಿಬಿರದ ಕಡೆಗೆ ಓಡುತ್ತಿರುವವು. ಭಲೆ ಅಭಿಮನ್ಯು ಕುಮಾರ, ಭಲೆ. ಪ್ರಮಾದವಾಯಿತು ಆಚಾರ್ಯ. ಅಭಿಮನ್ಯುವಿನ ಹೊಲೆಯ ಹೊರತು ಕುರು ಸೈನ್ಯಕ್ಕೆ ನಿಸ್ತಾರವಿಲ್ಲ. ಅದನ್ನು ಬಲ್ಲೆ ಕಾರಣ. ಆದರೇನು ಮಾಡುವುದು? ಈ ದಿನ ನಡೆದ ಅದ್ಭುತ ಘಟನೆಗಳಿಂದ ನನ್ನ ಬುದ್ಧಿ ಸ್ತಂಭಿತವಾಗಿರುವುದು. ದ್ರೋಣನ ಶಿಷ್ಯನಿಗೆ ಸುತನಾದ 18 ವರ್ಷದ ಆ ವೀರ ಬಾಲಕನು ಸಮಗ್ರ ಕುರು ಸೈನ್ಯದೊಡನೆ ಸೆಣಸುತ್ತಿರುವನು. ಅಸ್ತ್ರಾಚಾರ್ಯನೆಂಬ ದ್ರೋಣನ ಕೀರ್ತಿ ಈ ದಿನ ಸಾರ್ಥಕವಾಯಿತು. ಸರ್ವನಾಶ! ಅತ್ತ ನೋಡು ಆಚಾರ್ಯ, ಕುಮಾರ ಲಕ್ಷಣನು ಅಭಿಮನ್ಯುವಿಗೆ ಎದುರಾದನು. ಪ್ರಮಾದವಾಯಿತು. ಎಲ್ಲರೂ ನಡೆಯಿರಿ. ಪ್ರಾಣಪ್ಪಣವಾಗಿ ಆದರೂ ಒಡ್ಡಿ ರಾಜಪುತ್ರನನ್ನು ರಕ್ಷಿಸೋಣ. ಇನ್ನೊಂದನ್ನ ಇನ್ನು ನನ್ನ ಪ್ರತಿಶೋಧದ ದಾವಾಗ್ನಿಯು ಹತ್ತಿ ಉರಿಯಲಾರಂಭಿಸುವುದು. ದುರ್ಯೋಧನನ ಪುತ್ರ ಶೋಕದಿಂದ ಹಂಬಲಿಸುವನು. ಈ ಶಕುನಿಗೀಗ ಪರಮಾನಂದ. ಆದರೆ ಈ ಪರಾಜಯದಿಂದ
ಹತಾಶನಾದ ದುರ್ಯೋಧನನು ಪಾಂಡವರೊಡನೆ ಸಂಧಿಗೆಳಸಿದರೆ, ಪಾಂಡವರು ಅದಕ್ಕೊಪ್ಪಿದರೆ, ಇಲ್ಲ ಇಲ್ಲ, ಹಾಗೆಂದಿಗೂ ಆಗಕೂಡದು. ಅಕ್ಕನ ಮಕ್ಕಳನ್ನು ದಿಕ್ಕಾಪಾಲು ಮಾಡಲೇಬೇಕೆಂಬ ಈ ಶಕುನಿಯ ಪ್ರತಿಜ್ಞೆಗೆ ಎಂದಿಗೂ ಭಂಗವಾಗುವುದಿಲ್ಲ. ಅದಕ್ಕಾಗಿ ಇದಕ್ಕೊಂದು ತಂತ್ರ ಹೂಡುವೆನು. ಇದುವರೆಗೆ ಆರ್ಯಾವರ್ತದಲ್ಲಿ ಯಾರೂ ಕಂಡು ಕೇಳದ ದುಸ್ಸಹ ಅತ್ಯಾಚಾರವೊಂದು ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡುವೆನು. ಆ ನೆನಪಿನಿಂದ ದಗ್ಧರಾದ ಪಾಂಡವರು ಸಮಗ್ರ ಪೃಥ್ವಿಯ ಆಧಿಪತ್ಯದ ಸಲುವಾಗಿಯೂ ಸಂಧಿಗೊಡಂಬಿಡುವುದಿಲ್ಲ. ಕ್ಷಮಿಸು ಅಭಿಮನ್ಯು, ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಮೃತನಾಗುವೆ. ಏಕೆಂದರೆ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲ ದುಸ್ಸಹ ದ್ವೇಷಾಗ್ನಿಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿತವಾಗಲು ನಿನ್ನ ಮರಣವು ಅಗತ್ಯ. ಪುತ್ರನು ಹತನಾದನು, ಕುಮಾರ ಲಕ್ಷಣನು ನಮ್ಮನ್ನು ಜಯಿಸಿದನು. ಹತನಾದನು? ನಡೆಯಿರಿ. ಹೌದು, ಕುಮಾರನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಂಹಾರ ಮಾಡುವ. ಒಬ್ಬ ಮಾಡುವುದು ಧರ್ಮ ಯುದ್ಧವಲ್ಲ. ಯುದ್ಧಗಳಲ್ಲಿ ಧರ್ಮ ಅಧರ್ಮಗಳ ಗೊಡವೆ ಏಕೆ ಕಾರಣ? ಅಲ್ಲದೆ ಆಚಾರ್ಯ ದ್ರೋಣನು ಇಂತಹ ಯುದ್ಧಕ್ಕೆ ಸಮ್ಮತಿಸುವನಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಧರ್ಮದ ನೆವದಿಂದ ಒಬ್ಬ ಬಾಲಕನ ವಧೆಗೆ ಹಿಂಜರಿಯುವ ಮೃದಹೃದಯನಾದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ವಹಿಸುವುದು ಸಾಧ್ಯವೇ? ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ ಸಭೆಯಲ್ಲ. ಅಗ್ನಿವೃಷ್ಟಿಯ ಪರ್ವತದಡಿಯಲ್ಲಿ ತಂಗಾಡಿಗೆ ಸ್ಥಾನವಿಲ್ಲಿಯದು. ಯುದ್ಧವು ಹಿಂಸೋನ್ಮತ್ತಳಾದ ಅಂಧ ರಾಕ್ಷಸಿ ಧರ್ಮ ನೀತಿ ವಿವೇಕಿಗಳಿಗೆ ಮೃತ್ಯು ಸ್ವರೂಪಿಣಿ. ಅವಳಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಬಾಲವೃದ್ಧರೆಂಬ ವಿವೇಚನೆ ಇಲ್ಲ. ಏನಾದರೊಂದು ಉಪಾಯವನ್ನು ಹೂಡಿ ಶತ್ರುವನ್ನು ವಧಿಸುವುದು ಯುದ್ಧದ ಸಾಮಾನ್ಯ ನೀತಿ. ಹೌದು, ಇದನ್ನ ಆಜ್ಞೆ. ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ. ಇಂದು ನಾನು ನಿನ್ನ ಸೇನಾಧಿಪತಿ, ನಿನ್ನ ಆಜ್ಞೆಯನ್ನು ಪಾಲಿಸುವೆನು. ನೀವೆಲ್ಲರೂ ನನ್ನ ಸಂಗಡ ಬನ್ನಿರಿ. ಅಲ್ಲಿ ಏನ್ ಮಾಡ್ತೀರ? ನಿನ್ ಕೆಲಸ ಮಾಡಲ್ಲಿ ಆಫ್ ಮಾಡಪ್ಪ, ಆಫ್ ಮಾಡ. ಭೀಮನ ಕೆಲಸ ದೇವಾದಿ ಮಹಾರಥಿಗರನ್ನು ತಡೆದನು. ಆದರೆ ಈ ಅಲ್ಪ ಅಭಿಮಾನ್ಯುವಿನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ಇಲ್ಲಿ ಮಾಡ್ಬೇಕು. ದ್ರೋಣನ ನೇತೃತ್ವದಲ್ಲಿ ನಾವು ಹೇಳಿದವರು 7 ಸಾರಿ ಅವನನ್ನು ಆಕ್ರಮಣ ಮಾಡಿದೆವು. 7 ಸಾರಿ ಸೋತಿದ್ದಾಯ್ತು. ಬಲ ಅಭಿಮನ್ಯು. ಆದರೆ ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಸೈನ್ಯವನ ಕೊನೆಯ ಮಾತು. ಪರಾಕ್ರಮನಾದ ದ್ರೋಣನ ಕೋಟೆಯನ್ನು ಮುರಿದು ನಮ್ಮ ಸೈನ್ಯವಲ್ಲ ಧ್ವಂಸ ಮಾಡಿ
ಅತಿ ವೇಗದಂತ ಕೋಲ್ ಮಿಂಚಿನಂತೆ ಹೆದರೇರಿ ಬರ್ತಾನೆ ಅವರು ಅಭಿಮಾನ್ಯನು. ನಾವು ಸುಮ್ಮನಿದ್ದೇವೆ, ಯಾರು ಉಳಿಯಂತಿಲ್ಲ. ಮುತ್ತುವೆ ಏಳು ಸಾರಿ ಮುತ್ತಿ 7 ಸಾರಿ ಪರಾಜಯನಾದರು. ಇಂದು ನನ್ನ ಜೀವ ಸಾರ್ಥಕವಾಗಿತ್ತು, ಸಾರ್ಥಕವಾಗಿತ್ತು. ಗುರು ಹೇಳಿದರೆ ಸುಮ್ಮನಿರುವರೇಕೆ? ಆರ್ಪಡಿಸುವೇಕೆ ಆರ್ಪಗದೆ ಹಾರಿ ಹೋಗುವುದು ನಿನ್ನಯ ಜೀವ. ಆರ್ಪಡಿಸಿ ಫಲವಿಲ್ಲ, ಹಂತವಾಗುವುದು ನಿನ್ನಯ ಸಮರ. ನೆನೆಸು ನಿನ್ನ ತಂದೆ ತಾಯಿ ಸತಿಯರಂಬೇಗ ಹತಭಾಗ್ಯನೇ. ಎಂತಹ ಧರ್ಮ ಅತ್ಯಾಚಾರವಿದು! ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನೇ ಇದಕ್ಕೆ ಸಾಕ್ಷಿ. ಕೌರವದ ಅನ್ನದಿಂದ ಪರಿಪುಷ್ಟರಾದ ಕಾಪುರುಷರೇ, 2 ಹಿಡಿಕೆದನ್ನ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರ. ನನ್ನ ರಥವು ಭಂಗವಾಗಿತ್ತು, ಧನಸ್ಸು ಮುರಿಯಿತು, ಭಕ್ತಳಕ್ಕೆ ಬರಿದಾಗಿದೆ. ಈ ಚಕ್ಕರದ ಹೊರತಾಗಿ ಕೈಯಲ್ಲಿ ಮತ್ತಾವ ಆಯುಧವೂ ಇಲ್ಲ. ಇಂಥ ನನ್ನನ್ನು ನೀವು 7 ಜನ ಮಹಾರಥಿಕರು, ವೀರರು ಏಕಕಾಲದಲ್ಲಿ ಹಕ್ಕನಮ ಮಾಡಿದಿರ. ಧಿಕ್ಕಾರವಿದೆ ನಿಮ್ಮ ಹೊತ್ತನಿಗೆ. ಇಂಥ ನುಸಂಸತೆಯು ಕೌರವರ ಪಕ್ಷತ ವೀರರಿಗೆ ಕಪ್ಪದು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕ ಸ್ವರೂಪರು, ಕ್ಷತ್ರಿಯ ಧರ್ಮದ ಸಪ್ತ ಅಭಿಶಾಪ. ನಿಮ್ಮಲ್ಲಿ ಒಂದು ಹಣಿವಿನಷ್ಟು ಇನ್ನೂ ಮನುಷ್ಯತ್ತು ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬನ್ನಿರಿ. ನೀರಾಯುಧನಾಗಿ ನಿಮ್ಮೊಡನೆ ಹೋರಾಡಿದನು. ಆದರೆ ಅಮಾನುಷ ಅತ್ಯಾಚಾರವೇಕೆ? ಆಕ್ರಮಣ ಮಾಡಿದ ಒಂದು ಅಲ್ಪ ಚಕ್ರದ ಭಯ ಎಂಬತ್ತುವರೆ. ಬಾಲಕ, ಬಡಪಡಿಸುವುದೇಕೆ ಡಿಂಬಕನೇ? ಮುಗಿಸುವೆ ನಿನ್ನ ಆರೋಟ, ಹಾರುವುದೀಗ ನಿನ್ನ ರುಂಡ. ಉರುಳುವುದು ಮುಣ್ಣನೆತ್ತರದು, ಎನಿಸು ನಿನ್ನ ಇಷ್ಟ ದೈವವಂ. ತರವೇಕೆ ತಂತ್ರಿ ಬಾಲಕ? ನಿಚ್ಚನಾದ ದುಸ್ಸಾಸನೆ, ಕೊಂದಿದ ಪರಾಕ್ರಮ ಸಮರಸಿಂಹನಾದ ನನ್ನೊಡನೆ ನೀವು 7 ಜನ ಮುತ್ತುವರೇ ಮುಟ್ಟರೆ ನಿಮ್ಮ ಪೌರಸಿಕ ಬೆಂಚ ಹಚ್ಚಲೆ. ಇದೋ ಚಕ್ರದಿಂದ ನಮ್ಮ ಪ್ರಾಣಗಳನ್ನು ಚೆಲುತ್ತದೆ. ಕಾದುಕೊಳ್ಳರೆ. ಭಯಪಡಬೇಡರಿ ಕೌರವ ಹೀರರೇ, ಭಯಪಡಬೇಡರಿ. ಒಂದು ಆ ಪಾಂಡವರ ಕುಂದಿ ಏನು ಮಾಡಲಾಗುವುದು? ಭಾವಗಳನ್ನು ಶಕ್ತಿ ಇರವರೆಗೂ ಅಭಿಮಾನ ನನ್ನದಿರಿ ನಷ್ಟನಾಗುವುದಿಲ್ಲ. ಆಕ್ರಮಣ ಮಾಡಿ ಒಂದಲ್ಪ ಚಕ್ರದಿಂದ ಭಯಬೇಡ.
ಧಿಕ್ಕಾರ ಮೈ ಧಿಕ್ಕಾರ ಸಂಗಮ ಧಿಕ್ಕಾರ. ಈ ನಿನ್ನ ವಂಚನೆಯಿಂದ ಈ ರೋಚಿತ ಯುದ್ಧವನ್ನು ಕಟಗನ ಹಿಂಸಾಕಿರಿಯಂತೆ ಮಾಡಿದ ಹೇ ವಿಧಾತ, ಘೋರ ನರಕವೊಂದನ್ನು ರಚಿಸಲು ಇಷ್ಟೊಂದು ಅಭಿಚಂದಿ ಏಕೆ? ತಂದೆ ಪೂಜ್ಯನಾದ ವಿಧಿಷ್ಠರ ಕುರುಕ್ಷೇತ್ರದ ಅಧಿಪತಿ ವಾಸುದೇವ, ನನ್ನನ್ನು ಬಲಿಗೊಡಲು ನೀವು ಎಲ್ಲರೂ ಸೇರಿ ಈ ಅಧರ್ಮದ ಚಕ್ರ ಬಿಂಬೆ ಕೋಟೆಯನ್ನು ನಿರ್ಮಿಸಿದರು. ಬನ್ನಿರಿ, ಒಬ್ಬೊಬ್ಬರಾಗಿ ಬಂದಿರಿ. ಅಭಿಮಾನ ನಿರಸನಾದರೂ ಹೇಳಿ ಅಲ್ಲ, ತನ್ನೊಂದು ಮುಷ್ಟಿಯ ಘಾತದಿಂದ ನಿಮ್ಮಂತ ಸತಾಜಿತ ಮಾನವ ಕೀಟಗಳ ಧ್ವಂಸ ಮಾಡಿದೆ. ಅಭಿಮನ್ಯುವ ಶಪಥವನ್ನು ವಿಫಲವಾಗಿ ಮಾಡಲು ಈ ಸೈನ್ಯವನ್ನೊಬ್ಬರು ದುಶ್ಯಾಸನ ಹೊಡೆಗದೆಯಿಂದ ಮುಷ್ಟಿ ಯುದ್ಧಕ್ಕೆ ತೊಡಗದೆ ಖಂಡಿತವಾಗಿ ಸೋಲುವೆ. ದುಶ್ಯಾಸನ ಹೊಡೆಗದೆಯಿಂದ ಅಯ್ಯೋ ದೈವವೇ, ಮುಖನಾದಿಯ ಆಚಾರ್ಯ ತನ್ನಿಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟು ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೈನ್ಯದ ಪತ್ರದಲ್ಲಿ ಇಂತಹ ಅನರ್ಥವಾಗಿದೆ. ಛತ್ರಿಯೋಚಿತವಾದ ಆಚುತ್ತಲಗಳಿಂದ ಈ ನವತಾರಣ್ಯದಲ್ಲಿ ಅಧರ್ಮ ಯುದ್ಧದಲ್ಲಿ ಪರಾಜಯ ಹೊಂದಿ ನಾನು ಪ್ರಾಣತ್ಯಾಗ ಮಾಡಲು ದುಃಖಿಸುತ್ತಿಲ್ಲ. ಆದರೆ ನಿನ್ನ ಹದಪತನವನ್ನು ನೋಡಿ ನನ್ನ ಹೃದಯ ಕಂಪಿಸುವುದು. ಆ ಈಶ್ವರ, ಅಭಿಮನ್ಯು, ಅಭಿಮನ್ಯು, ಎಲ್ಲಿರುವೆ ಕುಮಾರ? ಏನಿದು ವಿಧಿ ಲೀಲೆಯು? ಕುಮಾರ ಅಭಿಮನ್ಯು, ಏನಿ ವಿಧಿ ಲೀಲೆ? ಅರಿಯದಾದ ಈ ವಿಷಾದ, ಅರಿಯದಾದ ಈ ವಿಷಾದ, ಆರಿಗ ಮೋದ ದೇವ, ಆರಿಗ ಮೋದ, ಅರಿಯದಾದ ಈ ವಿಷಾದ, ಆರಿಗ ಮೋದ, ಆರಿಗ ಮೋದ, ತರವೆ ಕೋಪ, ತರವೆ ಶಾಪ, ಸಲ್ಲದು ಈ ತಾಪ ದೇವ, ಸಲ್ಲದು ಈ ತಾಪ, ತರವೆ ಕೋಪ, ತರವೆ ಶಾಪ, ಸಲ್ಲದು ಈ ತಾಪ ದೇವ, ಸಲ್ಲದು ಈ ತಾಪ ದೇವ, ಏನಿ ವಿಧಿ ಲೀಲೆ? ಶಾಕದ ಕಾರಿರುಳೆ. ಅಭಿಮನ್ಯು,
ಅಭಿಮನ್ಯು ಕುಮಾರ, ಕೃಷ್ಣ, ಅಣ್ಣ ಬಂದೆಯ? ನನ್ನ ಪ್ರಿಯ ಕುಮಾರನಲ್ಲಿ ಧನಂಜಯನ ಪ್ರಾಣ ಪದಕವಿಲ್ಲಿ, ನಿನ್ನ ಮುದ್ದಿನ ಅಳಿಯನಲ್ಲಿ ಉತ್ತರೆಯ ಸೌಭಾಗ್ಯವೇನಾಯಿತು ಹೇಳು ಅಣ್ಣ. ತಂಗಿ, ಪ್ರಾಜ್ಞಳಾದ ನೀನು ಸೈರಿಸು ಪ್ರಲಾಪವಾಂ ಸುನೀತೆ, ಸೈರಿಸು ಪ್ರಲಾಪವಾಂ. ವೀರಮಾತೆ ಬಿಡು ನೀ ಸೋಕ. ತಂಗಿ, ವೀರಮಾತೆ ಬಿಡು ನೀ ಸೋಕ, ವೀರನ ಮರಣಕ್ಕೆ ಸೋಕ ಮಾಡ್ಪದೆ, ವೀರನ ಮರಣಕ್ಕೆ ಸೋಕ ಮಾಡ್ಪದೆ. ಸೈರಿಸು ಪ್ರಲಾಪವಾಂ ಸುನೀತೆ, ಸೈರಿಸು ಪ್ರಲಾಪವಾಂ. ವೀರಾಂಗಣೆ ನೀಂ ಏನಿದು ಮೋಹ, ವೀರಾಂಗಣೆ ನೀಂ ಏನಿದು ಮೋಹ, ವೀರನ ಮರಣಕ್ಕೆ ಸೋಕ ಮಾಡ್ಪದೆ. ವೀರನ ಮರಣಕ್ಕೆ ಸೋಗ ಮಾಡ್ಪದೆ. ಸೈರಿಸು ಪ್ರಲಾಪವಾಂ ಸುನೀತೆ, ಸೈರಿಸು ಪ್ರಲಾಪವಾಂ. ತಂಗಿ, ಪ್ರಾಜ್ಞಳಾದ ನೀನು ಪಾಮರ ಸ್ತ್ರೀಯಳಂತೆ ಹೀಗೆ ಹೇಳುವುದೇ? ನಿನ್ನ ಕುಮಾರನು ರಣರಂಗದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದನು. ಅಣ್ಣ, ಈ ದಿನ ಪ್ರಾತಃಕಾಲ ನನ್ನ ಕುಮಾರನು ನನ್ನ ಅನುಮತಿಯನ್ನು ಕೇಳಲು ಬಂದಾಗ ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲವೆಂದು ಹಾಡಿ ಹರಸಿ ಕಳಿಸಿದಿರಲ್ಲ. ನನ್ನ ಶುಭ ಕಾಮನೆಗಳೆಲ್ಲವೂ ವ್ಯರ್ಥವಾದವೇ ಹೇಳು ಅಣ್ಣ. ಧರ್ಮಯುದ್ಧದಲ್ಲಿ ಅಭಿಮನ್ಯುಗೆ ಎಂದಿಗೂ ಪರಾಜಯವಿಲ್ಲ. ಏನು ಹೇಳಲೆ ತಂಗಿ, ಈ ದಿನ ಅಧರ್ಮ ಯುದ್ಧದಲ್ಲಿ ಕುಮಾರನು ಹತನಾದನಂತೆ. ಸೈನ್ಯವಾದಿ ಸಪ್ತರಥಿಕರು ನಿರಾಯುಧನಾದ ಕುಮಾರನನ್ನು ಸುತ್ತುಗಟ್ಟಿ ಸಂಹರಿಸಿದರಂತೆ. ಅದಕ್ಕಾಗಿಯೇ ನನಗಿಷ್ಟೊಂದು ಚಿಂತೆ. ಅಣ್ಣ, ನೀನಿದ್ದು ಕೂಡ ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಅಧರ್ಮದ ಕಾಳ ಸರ್ಪವು ತಲೆ ಎತ್ತಿದೆ. ಈಶ್ವರ, ನಿನ್ನ ಚಕ್ರವು ನನ್ನ ಗಂಡನ ಗಾಂಧೀವವು ಇಂದು ನಿಷ್ಪ್ರಯೋಜನವಾಯಿತೆ ಅಣ್ಣ. ಆದರೆ ಸುಭದ್ರ, ನೀನು ನೋಡುವೆ ಅಭಿಮನ್ಯುವನ್ನು ಕೊಂದು ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಈ ಶ್ರೀಕೃಷ್ಣನು ತನ್ನ ಚಕ್ರವನ್ನು ಪ್ರತಿಬಂಧಿಸಲು ಸಿದ್ಧನಾಗಿರುವನು. ಅಣ್ಣ, ನಿನ್ನ ಚಕ್ರವು ನನ್ನ ಕುಮಾರನನ್ನು ಪುನಃ ತಂದುಕೊಂಡಬಲ್ಲದೆ. ಅರ್ಜುನನು ಯಾರ ಒಡ ಹುಟ್ಟಿದವನು? ವಾಸುದೇವನು ಯಾರ ತಂದೆಯು? ಇಂತಹ ಅಭಿಮನ್ಯುವಿಗೆ ಇಂತಹ ದುರ್ಮರಣವೇ ಹೇಳು ಅಣ್ಣ. ಸುಭದ್ರ, ಅಳುತ್ತಿರುವೆ. ಅಭಿಮನ್ಯುವಿನ ಸಲುವಾಗಿ ಹೋದನು, ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಪ್ರಾಣೇಶ್ವರ, ಅಭಿಮನ್ಯು ಎಲ್ಲಿರುವೆ ಕಂದ, ಎಲ್ಲಿರುವೆ? ಬಾ ಪ್ರಾಣೇಶ್ವರಿ, ನಾನು ನಿನ್ನೊಡನೆ ಅಳುವೆನು. ನಮ್ಮ ರೋದನದ ಆಹಾಕಾರದಿಂದ ಇಡೀ ಜಗತ್ತಿನ ಸೃಷ್ಟಿಯನ್ನು ದ್ರವಿಸುವಂತೆ ಮಾಡುವ ನಿನ್ನ ವೀರ ಪುತ್ರ
ಪುತ್ರನು ನನ್ನ ಏಕಮಾತ್ರ ಅಭಿಮನ್ಯು ಇಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನು ಅವನ ರಕ್ಷಣೆಗಾಗಿ ಕಿರು ಬೆರಳೆತ್ತಲೂ ಶಕ್ತನಾಗಲಿಲ್ಲ. ಪ್ರಾಣೇಶ್ವರ, ಪರಮೇಶ್ವರ, ಈ ನನ್ನ ಗಾಂಡೀವದ ಕೌಶಲವು ಇಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಆ ಸೈಂಧವನಿಗಿಂತಹ ವರವನ್ನು ಕೊಟ್ಟೆ? ಸ್ಥಿರನಾಗು ಅರ್ಚನಾ, ಸ್ಥಿರನಾಗು. ನೀನು ಆದರ್ಶಮಾನವನು, ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಮಾನವನು ಇಷ್ಟೊಂದು ದುಃಖವನ್ನು ಸಹಿಸುವುದು ಹೇಗೆ ವಾಸುದೇವ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ, ಹೃದಯದಲ್ಲಿ ಹಿಮರಾಶಿಯನ್ನು ತುಂಬಿ, ವಜ್ರ ಮುಷ್ಟಿಯಿಂದ ದುಃಖವನ್ನು ಎಷ್ಟಡಗಿಸಿದರೂ ಅದನ್ನು ನಿಟ್ಟುಸಿರಿನಲ್ಲಿ ಅದು ತನ್ನ ಆಸ್ಫೋಟ ಆವೇಗವನ್ನು ಪ್ರಕಟಿಸುತ್ತಿರುವುದು. ನೋಡು ನೋಡು ಆ ದುಃಖ ದೇವತೆಯ ಮೂರ್ತಿಮಂತ ಸ್ವರೂಪವನ್ನು. ಅನಿಮಿಷ ಆಕಾಶವನ್ನು ನೋಡುತ್ತಾ ಶಿಬಿರದಲ್ಲಿ ಸ್ಮಶಾನದ ಛಾಯೆ ಬೀರುತ್ತಿರುವ ಆ ಕರುಣಾಮಯಿ ಬಾಲಿಕೆಯನ್ನು ನೋಡು. ಬಳಿಕ ನನ್ನನ್ನು ಸ್ಥಿರನಾಗುವಂತೆ ಹೇಳು. ಪ್ರಾಣೇಶ್ವರ, ಸ್ವರ್ಗದ ಉಚ್ಚಾಸನದಲ್ಲಿ ಕುಳಿತು ಏವೈಕದ ಕಣ್ಣುಗಳಿಂದ ನನ್ನನ್ನೇ ನೋಡ್ತಿರುವೆಯ ಸ್ವಾಮಿ. ನಿಲ್ಲು ನಿಲ್ಲು, ನಾನು ನಿನ್ನ ಸಂಗಡ ಬರುವೆನು. ನಿಲ್ಲು. ಸೇರಿಸು ಉತ್ತರ. ಇದನ್ನು ನೋಡುವ ನನ್ನ ಕಣ್ಣುಗಳು ಇಂದಿ ಹೋಗಬಾರದೇಕೆ? ಪುತ್ರಿ, ಶಾಂತಳಾಗು, ಶಾಂತಳಾಗು. ಈ ಸಂಕಟ ಹಿಂದೂ ಸಹಿಸಲಾರೆನು ಈ ಬೇಗೆಯನ್ನು. ಈ ಸಂಕಟದಿಂದ ನನ್ನನ್ನು ಉದ್ಧಾರವಾಗುವ ಉಪಾಯವೇನೂ ಇಲ್ಲವೋ ಕೃಷ್ಣ? ಇರುವುದು ಗುರುದೇವ. ಆರ್ಯವರ್ತ ಧರ್ಮವಿಂದ ನಷ್ಟವಾಯಿತೆಂದು ಭಾರತ ವರ್ಷದಲ್ಲಿ ಒಂದು ವಿಕಟ ಹಾಹಾಕಾರವಿದ್ದಿರುವುದು. ಅದನ್ನು ನೀನು ಸುಳ್ಳಾಗಿ ಮಾಡು. ಮಗನಿಗಾಗಿ ತಂದೆಯು ಅಳುವುದು ಸಹಜ. ಅಳು, ಅದರಂತೆ ಚೆನ್ನಾಗಿ ಅಳು. ಆದರೆ ಈ ನಿನ್ನ ರೋದನದಿಂದ ನನ್ನ ಪ್ರಾಣೇಶ್ವರನು ಮರಳಿ ಬರಲು ಸಾಧ್ಯವೇ? ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿ ನಿಂತಿರುವುದು. ಹಾಗೂ ನಿನ್ನ ಗಾಂಧೀವದ ಠೇಂಕಾರದಿಂದ ಆ ಪಾಷಾಂಡರ ಹೃದಯವು ಕಂಪಿಸಿ ಹೋಗಲಿ. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ ಈ ಅರ್ಜುನನ ಭೀಕರ ಶಪಥವನ್ನು. ನನ್ನ ಪುತ್ರ ಅಭಿಮನ್ಯುವಿನ ಮರಣಕ್ಕೆ ಕಾರಣವಾದ ಆ ಸೈಂಧವನನ್ನು ನಾಳಿನ ಸೂರ್ಯಾಸ್ತ ಮುಳುಗುವುದಕ್ಕಾಗಿ ಸಂಹರಿಸುವನು. ಯಕ್ಷ ರಾಕ್ಷಸರಾದಿಯಾಗಿ ಅವರನ್ನು ಯಾರು ಉಳಿಸಲಾರರು. ಇಂದ್ರನು ತನ್ನ ವಜ್ರಾಯುಧವನ್ನು ಅಡ್ಡವಿಟ್ಟರು, ಸ್ವಯಂ ಪಾರ್ವತೀಪತಿಯು ಎದುರಾಗಿ ನಿಂತರು. ಈ ಅರ್ಜುನನು ತನ್ನ ಶಪಥದಿಂದ ವಿಚಲಿತನಾಗುವುದಿಲ್ಲ. ಚತುರ್ದಶ ಭುವನಗಳಲ್ಲಿ, ಸಪ್ತಸಾಗರಗಳಲ್ಲಿ, ಸ್ವರ್ಗ ಮಧ್ಯ ಪಾತಾಳಗಳಲ್ಲಿ ಎಲ್ಲಿ ಹಡಗಿಕೊಂಡರು ಆ ಸೈಂಧವನ್ನು ಹಿಡಿದಂದು ಅವನ ಹೃದಯ ರಕ್ತದಿಂದ ಬಿಸಿ ರಕ್ತದಿಂದಲರ ನರಾಹವನ್ನು ಶಾಂತ ಮಾಡುವೆನು. ಒಂದು ವೇಳೆ ನಾನು ಈ ಪ್ರತಿಜ್ಞೆಯನ್ನು ನಿರ್ವಹಿಸಲು ಆಸಕ್ತನಾದರೆ, ಸೈಂಧವನು ಜೀವಿಸಿದ್ದು ಸೂರ್ಯನ ಅಸ್ತಂಗತನಾದರೆ, ಪ್ರಜ್ವಲಿತ ಚಿತೆಯಲ್ಲಿ ಈ ನನ್ನ ದೇಹವನ್ನು ಅಗ್ನಿನಾರಾಯಣನಿಗೆ ಸಮರ್ಪಣೆ ಮಾಡುವೆನು. ಇದೇ ನನ್ನ ಘೋರ ಪ್ರತಿಜ್ಞೆ. ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೆ ಏನು ಮಾಡುವುದು? ಪಾಪಿಗಳಿಗೆ ದಂಡ ವಿಧಾನವಾಗಲೇಬೇಕು. ಪೂಜ್ಯ ಪಿತಾ ವಾಸುದೇವ, ನನಗೆ ನನುಗ್ನೇನು ಕುಡಿ. ನನ್ನ ಪತಿಯ ದೇಹವನ್ನು ತೊಡೆಯ ಮೇಲಿಟ್ಟುಕೊಂಡು ಚಿತಾಗ್ನಿಯನ್ನು ಸೇರಿ ನನ್ನ ಪತಿಯ ಸಾನ್ನಿಧ್ಯವನ್ನು ಹೊಂದುವಿರು. ಪುತ್ರಿ, ಶಾಂತಳಾಗು, ಶಾಂತಳಾಗು. ಭರತ ವಂಶದ ಭವಿಷ್ಯ ಸಂತಾನವನ್ನು ನೀನು ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯರು ಚಿತೆಯನ್ನೇರುವುದು ಧರ್ಮನಿಷಿದ್ಧ. ಹಾಗಾದ್ರೆ ನನ್ನ ಸ್ವಾಮಿ ನುಡಿದ ಅರಕ್ಷಣವು ಬದುಕಲಾರೆ ಪ್ರಭು, ಅರಕ್ಷಣವು ಬದುಕಲಾರೆ. ಪುತ್ರಿ, ನೀನು ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ನಿನ್ನ ಪತಿಯ ಸಾಹಿತ್ಯವನ್ನು ಪಡೆಯುವೆ. ಅಲ್ಲಿಯವರೆಗೆ ನಿನ್ನ ಪತಿಯು ಚಂದ್ರಲೋಕದಲ್ಲಿ ನಿನ್ನಗೋಸ್ಕರ ಆಗಮನವನ್ನು ನಿರೀಕ್ಷಿಸುವನು. ಎಲ್ಲಿ ಎಲ್ಲಿ ನನ್ನ ಪ್ರಾಣೇಶ್ವರನಲ್ಲಿ? ಅದೋ ನೋಡು. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ.
ಪ್ರಾಣ ಭಯವಿಲ್ಲ ಸಿಂಧು ರಾಜ. ಆಚಾರ್ಯನಿಂದ ನಿರ್ಮಿತವಾದ ಚಕ್ರವ್ಯೂಹದ ಮಧ್ಯದಲ್ಲಿ ನಿಂತಿರುವೆ. ನೀನು ಸುರಕ್ಷಿತರಾಗಿರುವೆ. ಎಂತಹ ವ್ಯೂಹವಿದು! 10 ಹರದಾರಿಯ ಸಪ್ತ ಸೈನ್ಯವು ಒಂದೇ ಸಮನಾಗಿ ನಿಂತಿದೆ. ಅರ್ಜುನನಿಗೆ ಮಾತ್ರವಲ್ಲ, ಸ್ವಯಂ ಮೃತ್ಯುವಿಗೂ ಅದು ದುರ್ಭೇದ್ಯ. ಆದರೆ ಸೂರ್ಯಾಸ್ತದೊಳಗಾಗಿ ನನ್ನನ್ನು ವಧಿಸುವುದಾಗಿ ಅರ್ಜುನನ ಪ್ರತಿಜ್ಞೆ, ಅವರ ಪ್ರತಿಜ್ಞೆ ಇದುವರೆಗೂ ಭಂಗವಾಗಿಲ್ಲ. ತನ್ನ ಪ್ರಾಣಗಳನ್ನಾದರೂ ಕೊಟ್ಟು ನಿನ್ನನ್ನು ರಕ್ಷಿಸುವುದಾಗಿ ಆಚಾರ್ಯರು ಅಭಯ ಕೊಟ್ಟಿರುವರು. ಈ ದುರ್ಭೇದ್ಯವಾದ ರಕ್ಷಾ ಕವಚವನ್ನು ತೊಟ್ಟು ನಾನು ನಿನ್ನ ಬೆಂಗಾವಲನಾಗಿರುವನು. ಸ್ವಲ್ಪವೂ ಭಯವಿಲ್ಲ ಸೈಂಧವ. ಭಯಕ್ಕೆ ಕಾರಣವಾದರೂ ಎಲ್ಲಿ? ನಾವೆಲ್ಲರೂ ಬದುಕಿದ್ದು ನೀನೊಬ್ಬನೇ ಸಾಯುವುದೆಂದರೆ ನಡುಗುವಿ ಏಕೆ ಸಿಂಧುರಾಜ? ಮೃತ್ಯುವಿನ ನಿರೀಕ್ಷೆಯಿಂದ ಮೈಯಲ್ಲಿ ನಡುಕ ಹುಟ್ಟಿತಲ್ಲವೇ? ಹುಟ್ಟಲಿ, ಆದ ಮಾತ್ರಕ್ಕೆ ಹುಟ್ಟಿದಾಗಲೇ ಸಾವು ಸಿದ್ಧ. ಅದಕ್ಕಾಗಿ ನೀನು ಚಿಂತಿಸಬೇಡ. ಅರ್ಜುನನು ನನ್ನನ್ನು ಕೊಲ್ಲುವುದು ಖಂಡಿತ. ನೀವಿಷ್ಟು ಜನ ನಿರುವಿರಿ, ಯಾರು ನನ್ನನ್ನು ಉಳಿಸಲಾರಿರಾ? ಉಳಿಸುವ ಅಗತ್ಯವೂ ಇಲ್ಲ. ನೋಡು, ಆಗಲೇ ಸೂರ್ಯನ ಬಚ್ಚ ಮಾತೃ ಶಿಖರವನ್ನು ಸೇರಿರುವರು. ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅರ್ಜುನನ ವ್ಯೂಹದ ಅಂಚನ್ನು ಮುಟ್ಟಿಲ್ಲ. ನಿಶ್ಚಿಂತನಾಗು ಮಿತ್ರ. ನಿಮ್ಮ ಮಾತುಗಳು ವ್ಯರ್ಥ. ಮೃತ್ಯುವು ಸಮೀಪಿಸಿರುವನು. ಅವರ ಶೀತಲ ನಿಶ್ವಾಸದಿಂದ ನನ್ನ ದೇಹ ಕಂಪಿಸಿದ್ರು. ಇಂದ್ರಿಯ ಸ್ತಂಭಿತವಾಗಿರುವವು. ಇನ್ನು ಸಮಯವಿಲ್ಲ. ರಕ್ಷಿಸು ಗುರುರಾಜ. ನಾವು ಸಮೀಪದಲ್ಲಿರುವಾಗ ಮೃತ್ಯುವು ನಿನ್ನನ್ನು ಮುಟ್ಟಲಾರದು. ಇನ್ನು ಆ ಅರ್ಜುನನ ಬಾಣ, ಅದರಿಂದೇನಾಗುವುದು ಸಿಂಧುರಾಜ? ನನ್ನ ಶಿರ ಛೇದನ. ಒಮ್ಮಿಂದೊಮ್ಮೆಲೆ ನನ್ನ ತಲೆಯು ಹೀಗೆ ಏಕೆ ಚಲಿಸುತ್ತಿರುವುದು? ಹಿಡಿಯಿರಿ, ಹಿಡಿಯಿರಿ. ಇಷ್ಟೊಂದು ಚೆನ್ನಾಗಿ ಬೆಳೆದ ದೇಹವಿರುವಾಗ ನಿನ್ನ ಒಂದು ತಲೆಗಾಗಿ ಚಿಂತಿಸುವುದೇ? ಹುಚ್ಚು ಸೈಂಧವ, ನಿನ್ನ ತಲೆ ಹೋದರೂ ದೇಹವನ್ನು ಮಾತ್ರ ಸುರಕ್ಷಿತವಾಗಿ ನೋಡಿಕೊಳ್ಳುವ. ಮಾವ, ಈ ಸಂಕಟದಲ್ಲಿಯೂ ಉಪಹಾಸವೇ? ಏನು ಮಾಡಲಿ ದುರ್ಯೋಧನ? ನಗುತ್ತಾ ಹುಟ್ಟಿದೆನು, ನಗುತ್ತಲೇ ಬದುಕಿದೆನು, ಕೊನೆಗೊಂದು ದಿನ ನಗುತ್ತಲೇ ಸಾಯುವೆನೆಂದು ತೋರುವುದು. ಸೂರ್ಯಾಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪಾವಸರದಲ್ಲಿ ದ್ರೋಣಾಚಾರ್ಯನಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿಗೆ ಉರುಳಲೇಬೇಕು. ಇಲ್ಲವೇ ಅರ್ಜುನನು ಪ್ರಾಣತ್ಯಾಗ ಮಾಡುವನು. ಈ ಸಂಕಟದಿಂದ ಅವನನ್ನು ಉದ್ಧರಿಸಲು ನಾನೊಂದು ಉಪಾಯವು ಇಡುವನು. ಜಾಗೃತಳಾಗ ನನ್ನ ಯೋಗಮಾಯೆ. ಕ್ಷಣಕಾಲ ಕತ್ತಲೆಯಿಂದ ಈ ಜಗತ್ತನ್ನು ಕತ್ತಲೆಯಿಂದ ತುಂಬು. ಸೂರ್ಯನಸ್ತವಾಯಿತು. ಅಂಧಕಾರವು ಎಲ್ಲೆಲ್ಲಿಯೂ ಕವಿಯುತ್ತಿರುವುದು. ಇದು ಕೇವಲ ಜಗತ್ತಿನ ಅಂಧಕಾರವಲ್ಲ, ಈ ಅರ್ಜುನನ ಜೀವನದ ಅಂಧಕಾರ. ನನ್ನ ಪುತ್ರ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈನ್ಯವನು ಇನ್ನೂ ಜೀವಿಸಿರುವುದು. ಇದು ಪ್ರತಿನಿತ್ಯದ ಸೂರ್ಯಾಸ್ತವಲ್ಲ, ಧನುಂಜಯನ ಸೂರ್ಯನ ಅಸ್ತಮಾನ. ಈ ದಿನ ನನ್ನ ಪ್ರತಿಜ್ಞಾ ಭಂಗವಾಯಿತು.
ಮಹಾದೇವನೊಡನೆ ಕ್ಷಣಿಸಿ ಪಾಶುಪತಾಸ್ತ್ರವನ್ನು ಪಡೆದ ನನಗೆ ಇಂತಹ ಅವಮಾನವೇ? ಇನ್ನು ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡುವೆನು. ನನ್ನ ಪ್ರಿಯ ಸಹೋದರರ ಮಾನಮುಖಗಳನ್ನು ನೋಡುವ ಮೊದಲೇ ಈ ತುಚ್ಛ ಜೀವನವನ್ನು ಕೊನೆಗಾಣಿಸುವೆನು. ಆದರೆ ಶ್ರೀಕೃಷ್ಣನೆಲ್ಲಿ? ವಾಸುದೇವ, ಅಂತ್ಯಕಾಲದಲ್ಲೊಂದು ಸಾರಿ ನಿನ್ನನ್ನು ನೋಡುವ ಆಸೆ. ಜನಾರ್ದನ, ಚಕ್ರಪಾಣಿ, ಎಲ್ಲಿರುವೆ? ಸ್ತಬ್ಧನಂತೆ ಇಲ್ಲೇಕೆ ನಿಂತಿರುವೆ ಪ್ರಾಣಸಖ? ನನ್ನ ಶಪಥವು ಭಂಗವಾಯಿತೆಂದು ನಿನಗೆ ಚಿಂತೆಯೇ? ಜಯಾಪಜಯಗಳು ಯಾರ ಅಧೀನ? ಮಾನವನ ಘಟನಾಶಕ್ತಿಗೆ ಅತೀತವಾದುದನ್ನು ಚಿಂತಿಸಿ ಫಲವೇನು? ಬಾಮಿತ್ರ, ಕುರುಕ್ಷೇತ್ರ ಅಂತರ್ಹಿತ ರಣದಾಹವು ಈ ಅಗ್ನಿ ರೂಪದಿಂದ ಪುನಃ ಪ್ರಜ್ವಲಿತವಾಗಲಿ. ಈ ಅರ್ಜುನನು ನಿನ್ನ ನಾಮವನ್ನು ಸ್ಮರಿಸುತ್ತಾ ಜ್ವಲಂತ ಚಿತಾಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡುವುದು. ಏನು, ನಿನ್ನ ಚಿತಿಯನ್ನು ನಾನು ಹೊತ್ತಿಸುವುದೇ? ಅರ್ಜುನನ ಲಾಲಾಟದಲ್ಲಿ ಅಂತಹ ಮಹಾಪುಣ್ಯ ಬರೆದಿದ್ದರೆ ಆಗ ಕೂಡದೇಕೆ ಪ್ರಭು? ಅರ್ಜುನನು ಇಲ್ಲಿಯೇ ಇರುವೆನು. ಭಯವಿಲ್ಲ ಸಿಂಧರಾಜ. ದುರ್ಯೋಧನನ ಪಾರ್ಶ್ವವನ್ನು ಬಿಟ್ಟು ಮುಂದೆ ಬಾ. ನಿನ್ನ ಶಪಥವೇನಾಯಿತೆಂದು ಆ ಅರ್ಜುನನನ್ನು ಕೇಳು. ಅರ್ಜುನ, ನೀನು ವೀರನು. ಪ್ರತಿಕ್ರಿಯೆಯಂತೆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡು. 3 ಲೋಕದ ಹೊಗಳಿಕೆಗೆ ಪಾತ್ರನಾಗುವೆ. ಮರಣಕ್ಕೆ ಸಿದ್ಧರಾಗುವುದರಂತೆಯ ನಾನು ನಿನ್ನ ಚಿತೆಯಿರ್ತವೆನು. ಅದಕ್ಕಿಷ್ಟೊಂದು ಅವಸರ ಹೇಗೆ ಸೈಂಧವ? ವೀರ ಶಿಖಾಮಣಿಯಂತೆ ಪ್ರತಿಜ್ಞೆಯಂತೆ ನಡೆಯುವನು ಅರ್ಜುನನು. ನಾನು ಸ್ವಹಸ್ತದಿಂದ ಅವನ ಚಿತಿಯನ್ನು ಹೊತ್ತಿಸುವನು. ಪಾರ್ಥ, ಪ್ರಾಣಸಖ, ಮೃತ್ಯುವಿನ ಸಮ್ಮುಖದಲ್ಲಿ ದ್ವೇಷದೊಂದೆಗಳನ್ನು ತ್ಯಜಿಸಿ ಕೌರವ ವೀರನನ್ನು ಒಂದು ಸಾರಿ ಅಭಿನಂದಿಸು. ಈ ಚುರನೂತನವಾದ ಸುಂದರ ಜಗತ್ತನ್ನು ಒಂದು ಸಾರಿ, ಕಡೆಯ ಸಾರಿ ದೃಷ್ಟಿಸಿ ನೋಡು. ನನ್ನ ದೀಪ್ತಿಮಯವಾದ ಹಸ್ತವು ದೂರದ ದೀಪದಂತೆ ನಿನ್ನ ಹಾದಿಯನ್ನು ಬೆಳಗಲಿ. ಹಾ, ಇದೇನು ಕೃಷ್ಣನ ಮೋಸ ಸರ್ವನಾಶ. ಓಡು ಸಿಂಧರಾಜ, ಓಡು. ನೋಡುವಿ ಏಕೆ? ಒಡೆಯ ಬಾಣವನ್ನು ಸೈಂಧವನ ಹೃದಯ ಹೊರತು ಸೂರ್ಯನ ಹಸ್ತಂಗತನಾಗುವುದಿಲ್ಲ. ಆದರೆ ಎಚ್ಚರಿರಲಿ ಪಾರ್ಥ, ಸೈಂಧವನ ಚಿನ್ನ ಮಸ್ತಕವು ಭೂಮಿಗುರುಳಲಾಗದು. ಅವರ ತಂದೆಯಾದ ಸಮಂತಕ ಪಂಚಕ ತೀರ್ಥದಲ್ಲಿ ಸಂಧ್ಯೋಪಾಸನೆ ಮಾಡುತ್ತಿರುವನು. ಎಚ್ಚರಿರಲಿ ಪಾರ್ಥ, ಸೈಂಧವನ ಮಸ್ತಕವು ಭೂಮಿಗುರುಳಲಿರಲಿ. ಈಗ ಧರ್ಮರಾಯ ಹೊಡೆದು ಬಿಡ್ಲಿಲ್ಲಪ್ಪ. ಏನಿದು? ಕರ್ಣನು ತೊಟ್ಟ ನಾಗಾಸ್ತ್ರವು ಭೀಷಣ ಧೂಮಕೇತುವಿನಂತೆ ಸರ್ವನಾಶ. ಕರ್ಣನು ತೊಟ್ಟ ನಾಗಾಸ್ತ್ರವು ಭೀಷಣ ಧೂಮಕೇತುವಿನಂತೆ ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವುದು. ಪಾರ್ಥ, ಪ್ರಾಣಸಖ, ಬಂತು. ತಗ್ಗಿಸು ಪಾರ್ಥ, ತಲೆಯನ್ನು ತಗ್ಗಿಸು, 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 ತಗ್ಗಿಸು. ಜನಾರ್ದನ, ಧೈರ್ಯವನ್ನು ತಾಳು ಅರ್ಜುನ, ಭಯಗ್ರಸ್ತನಾಗಬೇಡ. ಭಯವಿಲ್ಲ ವಾಸುದೇವ. ಇಂದ್ರನ ವಜ್ರವು, ವರುಣನ ಪಾಶವು, ಕುಬೇರನ ಕುಲುಶವು ಯಾರ ಕಿರೀಟವನ್ನು ಸ್ಪರ್ಶಿಸಲು ಕೂಡ ಸಾಧ್ಯವಿಲ್ಲವೋ ಆ ನನ್ನ ಕಿರೀಟವು ಕೇವಲ ಕರ್ಣನ ಒಂದಲ್ಪ ಬಾಣದಿಂದ ಭೂಮಿಯಲ್ಲಿರುವುದು. ಆ ಕರ್ಣನಾರು ಜನಾರ್ದನ. ಸ್ಥಿರನಾಗು ಅರ್ಜುನ,
ವ್ಯರ್ಥವಾಯಿತು ವ್ಯರ್ಥವಾಯಿತು. ನಿನ್ನ ಸಮಯವು ಒದಗಿರುವುದು. ಕ್ಷತ್ರಿಯನು ನೀನು, ಆದರೆ ಸಾಮಾನ್ಯ ಮನುಷ್ಯನಂತೆ ನಿರಸ್ತನಾಗಿ ನಿಶ್ಚೇಷಿತನಾಗಿ ರಣಭೂಮಿಯಲ್ಲಿ ಮಡಿಯುವೆ. ಇದು ಬ್ರಾಹ್ಮಣನ ಅಭಿಶಾಪ. ಬ್ರಾಹ್ಮಣನ ಶಾಪದಿಂದ ಕ್ಷತ್ರಿಯನ ತೇಜಸ್ಸು ನಷ್ಟವಾಗುವುದಿಲ್ಲ. ಇದೇನು ಒಮ್ಮಿಂದೊಮ್ಮೆ ರಥಚಕ್ರವೇಖೆ ಭಂಗವಾಯಿತು, ರಥವು ಭೂಮಿಗೆ ತರುವುದು. ಒಂದಲ್ಪ ರಥದ ಬಾಣ ಗಾಳಿಯನ್ನು ಎತ್ತಿಡಿಯುವ ಶಕ್ತಿಯೂ ನನಗಿಲ್ಲವೇ? ಇದು ನಿಜವಾಗಿ ಬ್ರಾಹ್ಮಣನ ಶಾಪ. ಮೃತ್ಯುವಿನಂತೆ ಬೆನ್ನು ಬಿದ್ದು ಸಮಯವನ್ನು ಕಾದುಕೊಂಡಿದ್ದೆಂಬುದನ್ನು ತೋರುವುದು. ಮಾತೆ ವಸುಂಧರೆ, ಕರ್ಣನ ಬಾಹುಗಳ ಸಹಾಯದಿಂದ ಉದ್ಧಾರವಾಗುವನೆಂದು ನನ್ನ ರಥದ ಚಕ್ರಗಳನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊಂಡಿಯಾ? ಇಂದು ನಿನ್ನಲ್ಲಿ ಇಷ್ಟೊಂದು ಸ್ವಾರ್ಥ, ಇಷ್ಟೊಂದು ಹಿಂಸೆ. ಬಿಡುತ್ತಾಯಿ, ನನ್ನ ರಥವನ್ನು ಬಿಡುತ್ತಾಯಿ. ಕಾಣುವುದಿಲ್ಲವೇ ಕರ್ಣನ ಕಣ್ಣುಗಳಿಂದ ಅಶ್ರುಜಲವು ಸುರಿಯುತ್ತಿರುವುದು? ಹತ್ತಿ ಕೋಟಿಗೆ ಕೊಟ್ಟೆ ಅಭೀಷ್ಟರಾನಗಳಂ, ಮಾನುಷರು ಮೆಚ್ಚಲು ಕೀರ್ತಿ ಪಡದೆ ನನ್ನ ಪುಣ್ಯ ಫಲವಡಗಿ ಕುಸಿದಿತು ರಥ. ಇದು ಏನು ವಿಪರೀತ ನನಗೆ ಭೂಮಿ ತಾಯಿ. ಹಾ 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 ಬಿಡು ತಾಯಿ, ಬಿಡು ನನ್ನ ರಥವನ್ನು ಬಿಡು ತಾಯಿ. ಈ ಸಾರಿ ಬಿಡು. ಆ ಜೀವವು ಕೀರ್ತಿದಾಸನಂತೆ ನಾನು ನಿನ್ನ ಸೇವೆ ಮಾಡುವೆನು. ನೋಡಿವೇಕೆ ಅರ್ಜುನ, ಬಾಣವನ್ನು ಹುಡು, ನಿನ್ನ ರಥವನ್ನು ನಾನು ಉತ್ತರಿಸುವನು. ಇದೆಂತಹ ಭೀಷಣ ದೃಶ್ಯ! ಜೀವನ ಮರಣಗಳ ಅಪೂರ್ವ ಸಂಧ್ಯೆ ಇದು. ಉದಯೋನ್ಮುಖ ಸೂರ್ಯನಂತೆ ಅರ್ಜುನನ ರಥವು ಭೂಗರ್ಭದಿಂದ ಮೇಳಕ್ಕೇಳುತ್ತಿರುವುದು. ಅಸ್ತಂಗದ ಚಂದ್ರನಂತೆ ನನ್ನ ರಥವು ಅಂಧಕಾರದ ಗುಹೆಯಲ್ಲಿ ಲೀನವಾಗುತ್ತಿರುವುದು. ಅರ್ಜುನನ ಉತ್ಥಾನ, ಕರ್ಣನ ಪತನ. ನಾವಿಬ್ಬರೂ ಸಹೋದರರು, ತೂಗು ಅಲಿಗೆಯನ್ನಾಟಾಡುವ ಬಾಲಕರಂತೆ. ಅರ್ಜುನನು ಒಂದು ಕಡೆ, ನಾನೊಂದು ಕಡೆ. ಮೇಲೆ ಕೇಳುವೆವು, ಕೆಳಗ ಬೀಳುವೆವು. ಈಗ ನನ್ನ ಸರದಿಯಾದುದರಿಂದ ಬೀಳುತ್ತಿರುವೆನು. ಇದು ಬ್ರಾಹ್ಮಣನ ಶಾಪವಲ್ಲ, ಜೀವನದ ರಹಸ್ಯ ತತ್ವ, ಕಾಲಚಕ್ರದ ಚಿರಪರಿಚಿತ ಆವರ್ತ. ಕುಂತಿ, ನೀನಿಂದು ಜಗಜ್ಜನನಿಯಾದ ಮಹಾಕಾಳಿಯ ರೂಪವನ್ನು ಧರಿಸಿರುವೆಯಾ? ಆದುದರಿಂದಲೇ ನನ್ನ ಜೀವನ ಮರಣವು ಒಮ್ಮೆಗೆ ಒಂದೇ ಕಾಲದಲ್ಲಿ ನಿನ್ನನ್ನು ಆಶ್ರಯಿಸಿದವು. ನನಗೆ ಜನ್ಮವನ್ನು ಕೊಟ್ಟು ಉದರವು ಇಂದು ನನ್ನ ಮರಣವನ್ನು ನಿನ್ನ ಗರ್ಭದಲ್ಲಿ ಧರಿಸಿದೆಂಬುದನ್ನು ತಿಳಿದೆನು. ಧನ್ಯ ಜನನಿ, ಧನ್ಯ. ವಾಸುದೇವ, ಇದೋ ನನ್ನ ಅಂತಿಮ ನಮಸ್ಕಾರ. ಹೋಗು ವೀರ, ಹೋಗು. ದಾನದಲ್ಲಿ ಮುಕ್ತಸ್ಥನು, ಯುದ್ಧದಲ್ಲಿ ಅಪ್ರತಿಮನೂ ಆಗಿ ಆರ್ಯಾವರ್ತವನ್ನು ಬೆಳಗಿದೆ. ಸ್ನೇಹಪಾಸದಿಂದ ಬದ್ಧನಾಗಿ ಬಂಧು ಬಾಂಧವರನ್ನು, ಪ್ರಾಣಗಳನ್ನು ತ್ಯಾಗ ಮಾಡಿದೆ. ಮುಕ್ತನು ನೀನು, ನಿನ್ನ ಆತ್ಮಕ್ಕೆ ಚಿರವಿಶ್ರಾಂತಿ ದೊರಕುವುದು. ಹೋಗು ವೀರ, ಹೋಗು ಕರ್ಮವೀರ. ನನ್ನ ಪ್ರಿಯ ಬಂಧು ಕೌಂತೆಯ. ಏನು ಹೇಳುವೆ? ಅದು ಏನೂ ಇಲ್ಲ. ಆ ಮೃತವೀರನಿಗೆ ಒಂದು ಸಾರಿ ಅಭಿವಾದನ ಮಾಡು ಅರ್ಜುನ. ಕರ್ಣನನ್ನು ಕೊಲ್ಲಬೇಡ, ಅವನ ಮೇಲೆ ಅಸ್ತ್ರವನ್ನೆತ್ತಬೇಡ. ಅವನು ಪ್ರಥಮ ಪಾಂಡವನು, ನಮ್ಮೆಲ್ಲರ ಜ್ಯೇಷ್ಠ ಸಹೋದರನು. ಮುಗಿಯಿತು, ಮುಗಿಯಿತು. ಈ ಭ್ರಾತೃ ಹತ್ಯೆಯನ್ನು ಏಕೆ ಮಾಡಿಸಿದ ಕೇಶವ? ಜಯ ಘೋಷಣ ಭಾರತ ಸದನ, ಜಯ ಘೋಷಣ ಭಾರತ ಸದನ. ಗಾಯನ ಮಾನವ ಕವನ, ಯಶ ಗಾಯನ ಮಾನವ ಕವನ, ಜಯ ಘೋಷಣ.
ನಿಜ ಭಾವನ ಮಾನವ ಕವನ ನಿಜ ಭಾವನ ನಿಜ ಭಾವನ ಮಾನವ ಕವನ ನಿಜ ಭಾವನ ಸರಿಗಾರಿ ಗಮ ಗಮದ ಮದನೆ ಧನಿಸ ನಿಜ ಭಾವನ ಮಾನವ ಕವನ ನಿಜ ಭಾವನ ನಿಜ ಭಾವನ ಮಾನವ ಕವನ ನಿಜ ಭಾವನ ಭವಹರಣನ ಮುಕುತಿಯ ತಾಣ ಭವಹರಣನ ಮುಕುತಿಯ ತಾಣ ಜಯ ಘೋಷಣ ಜಯ ಘೋಷಣ ಜಯ ಘೋಷಣ. ನನ್ನ ಇಷ್ಟೊಂದು ಪರಿಶ್ರಮವು ವಿಫಲವಾಯಿತು. ನನ್ನ ಬುದ್ಧಿ ಕೌಶಲದಿಂದ ದುರ್ಯೋಧನನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಹತರಾದರು. ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರೂ ಬರಲಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಗೋಡಿಯಲ್ಲಿ ಮುಳುಗಿಸಿದನು. ರೋಮ ಅವನು ಆ ಕಡೆ ದೃಷ್ಟಿಸಲೂ ಇಲ್ಲ. ರೋಮ ರೋಮಗಳಲ್ಲಿ ಕೋಟಿ ಸಿಡಿಲಿನ ಆಘಾತವನ್ನುಂಟು ಮಾಡಿದನು. ಅವನು ಚಲಿಸಲಿಲ್ಲ. ಎಂತಹ ಅಭಿಮಾನಶಾಲಿ ವೀರಪುರುಷನಿವನು. ಅವನ ಅಧಃಪತನಕ್ಕಾಗಿ ನಾನು ಹೂಡಿದ ಕೂಟತಂತ್ರಗಳೆಲ್ಲವೂ ಅವನ ಮಹತ್ವದ ಗುಣಗಳನ್ನು ಒಂದೊಂದಾಗಿ ಪ್ರಕಾಶಕ್ಕೆ ತರುತ್ತಿರುವವು. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವೆನು. ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಬಲತಲದಲ್ಲಿ ತಲೆಬಾಗುವಂತೆ ಮಾಡುವೆನು. ಇದು ಅವನೇ ಬಂದ, ಬರಲಿ. ಮಾವ, ಇದು ಕೊನೆಯ ದಿನ, ಯುದ್ಧದ ಕೊನೆಯ ದಿನ. ನಿರಾಶನಾಗಬೇಡ. ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು ಮಹಾರಾಯ. ಸಾಕು ಮಾಡು? ನೀನು ಹೀಗೆ ಹೇಳುವುದೇ ಮಾವ? ಹೌದು, ನಾನೇ ಹೇಳುವೆನು. ಸರ್ವರ ವಿರುದ್ಧವಾಗಿ ನಾನು ನಿನ್ನ ಹೃದಯ ಮಧ್ಯದಲ್ಲಿ ಯುದ್ಧದ ವಿಷಬೀಜವನ್ನು ನೆಟ್ಟೆನು. ಆ ಕಾರ್ಯಕ್ಕಾಗಿ ಈಗ ನಾನು ದುಃಖಿಸುತ್ತಿರುವೆನು. ನಾನು ನಿನ್ನ ಹಿತಾಕಾಂಕ್ಷಿ. ಯುದ್ಧವನ್ನು ಸಾಕು ಮಾಡು. ಈ ಯುದ್ಧಕ್ಕೆ ನೀನು ಕಾರಣನಲ್ಲ ಶಕುನಿ. ರಾಜ್ಯವು ವೀರರ ಸಂಪತ್ತು. ಗುರು ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನು ಅದನ್ನು ಪ್ರತಿಷ್ಠಾಪಿಸಿದೆನು. ನೀನಿಲ್ಲದಿದ್ದ ಪಕ್ಷದಲ್ಲಿ ಹೊರಗಿನ ಮನೆಯ ಪ್ರಕರಣವು ನಿಲ್ಲಬಹುದಾಗಿತ್ತು. ಕಪಟ ದೂತ್ಯಕ್ಕೆ ಎಡೆಯಿರಲಿಲ್ಲ. ರಾಜ್ಯಸಭೆಯಲ್ಲಿ ಪಾಂಚಾಲಿಯ ಅಪಮಾನವಾಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿ ನಡೆಯುತ್ತಿತ್ತು. ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಿನ್ನ ಕೈ ಹಿಡಿದು ಬೇಡುವೆನು. ನಾನು ನಿನ್ನ ಹಿತೈಷಿ. ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿಯಾಗುವುದು ಸಾಧ್ಯವೇ? ಈಗ ಮಾತುಗಳೇಕೆ ದುರ್ಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡೆ. ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವೆ ಎಂದು ತಿಳಿದಿದ್ದರೂ ಆನಂದದಿಂದ ಪ್ರಿಯ ಬಂಧುವೆಂದು ನಿನ್ನನ್ನು ಆಲಂಗಿಸಿದೆ. ಆದರೆ ನಿನ್ನ ಕೂಟತಂತ್ರಗಳಿಗೆ ಹೆದರಲಿಲ್ಲ. ಇದರ ಕಾರಣವು ಗೊತ್ತೇ ಶಕುನಿ?
ನೀನು ತುಚ್ಛ, ವಂಚಕಿ, ಮಿಥ್ಯಾಪವಾದಿ, ಕ್ಷುದ್ರ ಜೀವಿ ಎಂದು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದನು ಅಷ್ಟೇ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ಆಗಿ ಹೋದುದನ್ನು ಚಿಂತಿಸಿ ಫಲವೇನು? ಈಗ ನೀನು ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಮರಳಿಕೊಡುವರು. ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯಿತು. ನನ್ನ ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಯುದ್ಧ ಕ್ಷೇತ್ರದಲ್ಲಿ ಬಿಡಲಾದರು. ಈಗಲೂ ನಿನ್ನ ಪ್ರತಿಹಿಂಸೆಯ ಜ್ವಾಲೆಯು ಆರಲಿಲ್ಲವೇ ಶಕುನಿ? ಈಗ ಮತ್ತಾವ ಹೊಸ ತಂತ್ರವನ್ನು ಹೂಡಲಿರುವೆ? ದುರ್ಯೋಧನನ ಸ್ಥಿರ ಲಕ್ಷ್ಯವು ಲಕ್ಷ ಶಕುನಿಗಳ ಕೂಟ ಬುದ್ಧಿಯನ್ನು ಪರಾಜಿತ ಮಾಡಿ ಸ್ವರ್ಗದ ಮಾರ್ಗವನ್ನು ಹಿಡಿಯಬಲ್ಲದು. ಪಾಂಡವರ ಪದತಲದಲ್ಲಿ ನನ್ನ ನತಮಸ್ತಕವನ್ನು ನೋಡಲು ಸಂಕಲ್ಪಿಸಿರುವೆಯಲ್ಲವೇ ಮಾವ? ಆಗಲಿ, ಶತ್ರು ಪಕ್ಷವನ್ನು ಸೇರು. ಈ ದುರ್ಯೋಧನನ ಪ್ರಚಂಡ ಧ್ವಂಸವನ್ನು ನೋಡಿ ಖಚಿತನಾಗುವೆ. ಇಲ್ಲವೇ ಮಿತ್ರನಂತೆ ನನ್ನ ಸಂಗಡ ಬಾ. ಜೀವನದ ಚರಮ ಸ್ಪಂದನದಿಂದ ಶತ್ರು ಹೃದಯವನ್ನು ಕಂಪಿಸುವುದನ್ನು ನೋಡುವೆ. ಎಂತಹ ಅಪಮಾನ! ನನ್ನನ್ನು ಯಾರೂ ಇಷ್ಟೊಂದು ತುಚ್ಛ ಭಾವದಿಂದ ನೋಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗು ಹೋಗು, ಮಹಾಮೂರ್ಖರೇ ಹೋಗು. ನಾನು ಹೊತ್ತಿಸಿದ ಕುರುಕ್ಷೇತ್ರ ರಣಗುಂಡದಲ್ಲಿ ಕಡೆಯ ಬಲಿಯಾಗಲೆಂದುಳಿದ ಕಡೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿ ಆಗಲಿರುವುದು ಆ ನೆಲ ಮತ್ತು ವೈಶಂಪಾಯನ ಸರಸಿಯ ಜಲ. ಎಲ್ಲವೋ ಎನ್ನ ಕೈದವನ ಕುಲವೇ ಎಂದು ನಾನು ನಿನ್ನಪ್ಪನ ಮನೆಯಲ್ಲಿ ಕಾಲಿಟ್ಟೆ. ಅಂದೇ ಮಾರಿ ಹೊಕ್ಕ ಮನೆಯಾಯಿತು. ಮೋಹ ಮಮತಗಳನ್ನು ಭಸ್ಮ ಮಾಡಿದನೆಲ್ಲಿ? ನಮ್ಮ ಕಪಾಲಕ್ಕೆ ರಕ್ತ ಕುಡಿಸಿದನಲ್ಲೇ ಕುರುಕ್ಷೇತ್ರದಲ್ಲಿ. ಲೆಕ್ಕವಿಲ್ಲದಷ್ಟು ನರರ ಶಾಪತಾಪಗಳ ಭಾರ ಹೊತ್ತು ಹೆಗ್ಗದಲೆ ಕುಗ್ಗದಲೆ ಮುಗ್ಗಿ ನಡೆದ ನನ್ನದೇ ಆದ ನನ್ನ ಮಾರ್ಗದಲ್ಲಿ ಭೇದ ನೀತಿಗೆ ಪಟ್ಟ ಕಟ್ಟಿ ಕೊಲೆ, ಸುಲಿಗೆ, ಸ್ತ್ರೀ ಅಪಹರಣಾದಿಗಳ ಬೀಜಗಳ ಬಿತ್ತಿ ಪಾಂಡವರ ಸಂಪತ್ತನ್ನು ಸುಲಿದಿಟ್ಟೆ. ಅಂತ ಕಲಹದ ಅಗ್ನಿಯೋ ಬೆಂದೊರಿದ ಭಾರತ ಭೂಮಿ ಸುಡುಗಾಡೆನಿಸುವಂತೆ ಮಾಡಿ ಹೊರ ಹೊಂಟೆ. ಪರಲೋಕ ಯಾತ್ರೆಗೆ ಕರ್ಮದ ಗಂಟು ಗದರಿಗಟ್ಟಿ. ನನ್ನ ಶಪಥ ತೀರುವ ಸಮಯ ಆಸನ್ನವಾಗಿರುವುದು. ಓಹೋ ಭೀಮ, ಇಲ್ಲಿರುವೆಯಾ? ನಿನ್ನ ಸಲವಾಗಿ ನಾನು ರಣರಂಗವೆಲ್ಲೋ ಸುತ್ತಾಡಿ ಬಂದೆನು. ಆಸದ ಹೆಬ್ಬಲಿಗೆ ಅರಳಿ ಸಿಕ್ಕಂತಾಗಿತು. ಬಾ. ಯಾರು ಹೆಬ್ಬಲಿಯೋ ಯಾರು ಹರಣಿಯೋ ಈಗಲೇ ಗೊತ್ತಾಗುವುದು. ಬರೀ ಮಾತುಗಳಿಂದ ಪ್ರಯೋಜನವಿಲ್ಲ. ಯುದ್ಧಕ್ಕೆ ಸಿದ್ಧನು. ಬಂಡಿ ಬಂಡಿ ಹಣ್ಣವನ್ನು ತಿಂದು ದೊಡ್ಡದಾಗಿ ಬೆಳೆದಿರುವ ನಿನ್ನ ದ್ರೇಯದ ಮಾಂಸ ಮದ್ದಾದಗಳನ್ನ ಕಿತ್ತಿ ಭೂತಗಣಕ್ಕೆ ಉಣಗಡಿಸಿ ಸಂತೋಷವನ್ನುಂಟು ಮಾಡುವೆ. ನಿನ್ನ ಉಜ್ವಲದ ರಕ್ತದಿಂದ ರಣಕಾಳಿಗೆ ಅಭಿಷೇಕವನ್ನ ಮಾಡಿ ಸಂತೃಷ್ಟಿಪಡಿಸುವೆ. ಮೂರ್ಖ, ನಿನ್ನ ವಕ್ಷಸ್ಥಲವನ್ನು ಬಗೆದು ನಿನ್ನ ಎದೆ ರಕ್ತದಿಂದ ದೇಹ ಕಂಡ ನಾಳಗಳಿಂದ ಚಿಮ್ಮುವ ಬಿಸಿ ರಕ್ತದಿಂದ ದ್ರೌಪದಿಯಂ ಅವಳನ್ನು ಸಂತಸಿಸುವೆ. ಆದ್ದರಿಂದ ಅವಳು ಸಂತವಸ ಹೊಂದುವಳು.
ಮರಣದಿಂದ ನನಗೆ ಪರಮಾನಂದನಾಗು. ಬೇಗ ಸಿದ್ಧನಾಗು. ಮಲ್ಲ ಇದ್ದವು ಭೀಮ, ಅಂದು ದ್ರೌಪದಿಯ ಮಾನಭಂಗ ಮಾಡಿದಾಗಿಲ್ಲದ ಪೌರುಷವು ಈಗೆಲ್ಲಿಂದ ಬಂದದ್ದು ಭೀಮ? ಧೀರಾದ ಧೀರರಿಗೆ ಯಾವ ಯುದ್ಧ ಆದರೇನು, ಮಲ್ಲವಿದ್ದವೇ ಆಗಲು ರಜಾ ಯುದ್ಧದಿಂದ ಬೇಸರವಾಗಿರುವುದು. ದುಶ್ಯಾಸನ ಬಿಸಿ ರಕ್ತದಿಂದ ಆ ದ್ರೌಪದಿ ಕೇಶರಾಶಿಯಂ ಕಟ್ಟುವೆ. ಅವಳು ಅವಳು ಪರಮಾನಂದವೆಂದುವಳು. ನಡ್ರಿ. ಆಹಾ, ಏನಿದು? ನಾಯಿ ನರಿಗಳ ಕೂಗಾಟ, ರಣಹದ್ದುಗಳ ಹಾರಾಟ. ಎಲ್ಲಿ ಎಲ್ಲಿ ನನ್ನ ಬಾಂಧವರು, ಎಲ್ಲಿ ನನ್ನ ಸ್ನೇಹಿತರು? ಎಲ್ಲರೂ ಕಾಳನ ಕರಾಳ ವದನಕ್ಕೆ ಒಳಗಾಗಿದ್ದಾರೆ. ಎಂತಹ ದುರ್ದೈವ ನನ್ನದು. ಅಲ್ಲ ಅಲ್ಲ, ನಾನು ಮಾಡಿದ ಮೂರ್ಖತನವನ್ನೆಲ್ಲ ಮುಚ್ಚಿಟ್ಟು ಮುತ್ತಿಸಿ ಬೆಳೆಸಿದ ಹುಟ್ಟು ಕುರುಡನಾದ ನನ್ನ ತಂದೆಯಾದ ಧೃತರಾಷ್ಟ್ರನ ದುರ್ದೈವವೆನ್ನಲೇ? ಅಲ್ಲ ಅಲ್ಲ, ಕೋಟಿ ಸುಡುಲಗಳ ಅಪಘಾತಕ್ಕೆ ಇಮ್ಮಡಿಯಾಗಿ ವ್ರತವೇದನೆ ಸಹಿಸಿ ಕಣ್ಣಿದ್ದರೂ ಕುರುಡಿಯಾದ ನನ್ನ ತಾಯಿಯಾದ ಗಾಂಧಾರಿಗೆ ದುರ್ದೈವವೆನ್ನಲೇ? ಅಲ್ಲ ಅಲ್ಲ, ನಾನು ಮಾಡಿದ್ದೆಲ್ಲ ಸರಿ ಎಂದು ತಲೆ ಅಲ್ಲಾಡಿಸಿ ಅಂತಕನ ಆಲಯವನ್ನು ಒಕ್ಕರಲ್ಲ ಆ ನನ್ನ 99 ಮಂದಿ ಸಹೋದರರ ದುರ್ದೈವವೆನ್ನಲೇ? ಅಲ್ಲ ಅಲ್ಲ, ಕರ್ಣ ಕರ್ಣ ಜಲವೋ ಕರ್ಣ, ನಿನ್ನನ್ನು ಕುಲಹೀನನೆಂದು ಸಮಸ್ತ ಜಗತ್ತೇ ಕರೆದಾಗ ನಿನಗೆ ಅಂಗ ದೇಶದ ಅರಸೊತ್ತಿಗೆಯ ಪಟ್ಟಗಟ್ಟಿ ಈ ಜಗದ ಬಾಯಿಗೆ ಬೆಣ್ಣಿಯ ಜಡಿದನು. ಆಟ ನಿನ್ನೊಡನೆ, ಊಟ ನಿನ್ನೊಡನೆ, ಕಾರಣ ದುರ್ಯೋಧನರಿಗೆ ಒಂದೇ ಜೀವವೆನ್ನುವಷ್ಟು ಗೆಳೆತರವಿತ್ತು ನಿನ್ನೊಡನೆ. ಆದರೆ ಕರ್ಣ, ತೊಟ್ಟ ಬಾಣ ತೊಡುವುದಿಲ್ಲೆಂಬ ನಿನ್ನ ನಾಲಿಗೆಯನ್ನೇ ಮೇಲೆ ಮಾಡಿದೆಯೇ ಈ ಸ್ವಾಮಿ ನಿಷ್ಠೆಯನ್ನು ಕೀಳು ಮಾಡಿದೆ. ಆದರೆ ಕರ್ಣ, ನಿನ್ನ ನಾಲಿಗೆಯನ್ನೇ ಮೇಲೆ ಮಾಡಿದೆಯಲ್ಲವೋ ಸ್ವಾಮಿ ನಿಷ್ಠೆಯನ್ನು ಕೀಳು ಮಾಡಿದೆ. ಅಖಂಡ ಭರತ ವಂಶಾಧೀಶನನ್ನು ಕಟ್ಟಿಕೊಂಡೆನೆಂದು ಯುಕ್ತಾಯುಕ್ತ ಸಲಹೆಗಳನ್ನು ಕೊಡದೆ ಕೇವಲ ಪ್ರೇಮದ ಮಂಜಿನಲ್ಲಿ ಸಿಕ್ಕಿಸಿದಳಲ್ಲ ಆ ನನ್ನ ಭಾನುಮತಿಯ ದುರ್ದೈವವೆನ್ನಲೇ? ಅಲ್ಲ ಅಲ್ಲ, ಈಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇ? ಸಾಧ್ಯವೇ ಇಲ್ಲ. ಒಬ್ಬರ ದುರ್ದೈವ ಇರಬೇಕಾದರೆ ಇನ್ನೊಬ್ಬರ ಸುದೈವ ಇರಲೇಬೇಕು. ಆದರೆ ಈಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇ? ಸಾಧ್ಯವೇ ಇಲ್ಲ. ಕೊನೆಯ ಸಾರಿ ಯುದ್ಧ ಕಾಯುವ ಮೊದಲು ವೈಸಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಹೊಂದುವೆನು. ಹುಡುಕಿದ್ದಾಯ್ತು, ಆದರೆ ಅವನು ಸುಳಿವಿಲ್ಲ. ಕೈ ಮುಗಿದು ಬೇಡುವೆ ಇಂದಿರುಗೂ ಮಹಾರಾಣಿ.
ವಿದುರ, ನೀನು ಬಹುವಾಗಿ ಆಯಾಸಗೊಂಡಿರುವೆ. ನೀನು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೋ, ನಾನು ಸುತ್ತಲೂ ನೋಡಿಕೊಂಡು ಬರುತ್ತೇನೆ. ನಾನು ಆಯಾಸಗೊಂಡಿಲ್ಲ ತಾಯಿ, ಕಾಣುವುದಿಲ್ಲವೇ? ಈ ಕದನದ ವಿರಾಟ ಆಂದೋಲನದಿಂದ ಭೂಮಿಯು ಆಯಾಸಗೊಂಡಿರುವುದು, ಪ್ರಕೃತಿಯ ಶಾಂತಳಾಗಿರುವಳು. ಇದು ಕುರುಕ್ಷೇತ್ರದಂತೆ. ಮುಂದೆ ಇನ್ನೆಲ್ಲಿಗೆ ಹೋಗೋದು ಮಹಾರಾಣಿ? ವಿದುರ, ಇದು ಕುರುಕ್ಷೇತ್ರದ ಅಂತ್ಯ ಮಾತ್ರವಲ್ಲ, ಈ ಪ್ರಪಂಚದ ಅಂತ್ಯ, ಈ ಬ್ರಹ್ಮಾಂಡದ ಅಂತ್ಯ. ಈ ಕುರುಕ್ಷೇತ್ರದ ಮಹಾ ಅಂತ್ಯದಲ್ಲಿ ನನ್ನ ಕುಮಾರನು ಎಲ್ಲಿ ಬಿದ್ದಿರುವನು, ಎಲ್ಲಿ ಸತ್ತು ಗಾಯಗೊಂಡು ಬಿದ್ದಿರುವನು. ನಡೆ ವಿದುರ, ನಡೆ, ಅವನನ್ನು ಎಲ್ಲಿ ಬಿದ್ದಿರುವನು ಹುಡುಕಿಕೊಂಡು ಬರೋಣ. ನಡೆ ವಿದುರ. ಇಂದಿರುಗು ಮಹಾರಾಣಿ. ಇದು ಮೊದಲು. ಛೇ ವಿದುರ, ನಿನ್ನಂತಹ ಗಂಡು ಕರುಳು, ಅಂದು ದುರ್ಯೋಧನನಿಂದ ಆದ ಅಪಮಾನವನ್ನು ನೀನು ಮರೆತಿಲ್ಲವೆಂದು ತೋರುತ್ತದೆ. ಸತ್ತವರ ಮೇಲೆ ಈ ದ್ವೇಷ ಬೇಡ ವಿದುರ, ದ್ವೇಷ ಬೇಡ. ಒಂದೇ ಒಂದು ಸಲ ಅವರ ಮುಖವನ್ನು ನೋಡುವ ಆಸೆ. ಸತ್ತು ಹೋದ ನನ್ನ ಮಗನ ಮುಖವನ್ನು ನೋಡಿ ಒಂದು ಸಾಲ ಮುದ್ದು ಕೊಡುತ್ತೇನೆ ಪ್ರೀತಿಯಿಂದ. ವಿದುರ, ನನ್ನನ್ನು ಕರೆದುಕೊಂಡು ಹೋಗು, ಇಲ್ಲವಾದರೆ ನೀನು ಹೊರಟು ಹೋಗು. ನನ್ನ 100 ಜನ ಮಕ್ಕಳು ಹೋದರು, ನೀನು ಹೋದಿ ಎಂದು ತಿಳಿದುಕೊಳ್ಳುತ್ತೇನೆ. ವಿದುರ, ವಿದುರ, ದುರ್ಯೋಧನ, ದುರ್ಯೋಧನ, ಎಲ್ಲಿರುವೆ ಕಂದ, ಎಲ್ಲಿರುವೆ? ಏನು ಬೇಕಾದ್ರೂ ಹೇಳು ಮಹಾರಾಣಿ, ಆದರೆ ಮನೆಗೆ ಹಿಂದಿರುಗು. ಇದು ಭಯಂಕರವು ವಾತಾವರಣವು, ಇಲ್ಲಿ ನಾವು ಇರೋ ಸ್ಥಳವಲ್ಲ. ನನ್ನ ಮಾತ ಕೇಳಿ ಹೊರಟು ಹೋಗೋ ನೋಡಿ ತಾಯಿ. ಅಮ್ಮ, ಬಂದಿರುವೆನು. ಅದು ಅದು ಅವನದೇ ಧ್ವನಿ, ನನ್ನ ದುರ್ಯೋಧನನ ಧ್ವನಿ, ಅಥವಾ ಈ ಕೃಷ್ಣನ ಮಾಯ್ಯೋ ಒಂದು ತಿಳಿಯದಾಗಿದೆ ಅಲ್ಲವೇ? ಎಲ್ಲಿ ಕುಮಾರ, ದುರ್ಯೋಧನ, ಎಲ್ಲಿರುವೆ ಪುತ್ರ? ಕುಮಾರ, ಕುಮಾರ. ತಾಯಿ, ನಾನು ನಿಜವಾಗಿ ನಿನ್ನ ದುರ್ಯೋಧನನು. ಇದುವರೆಗೂ ವೈಸಂಪಾಯನ ಸರೋವರದಲ್ಲಿ ಅಡಗಿದ್ದೆನು. ಏನು? ನೀನು ನಿಜವಾಗಿಯೂ ನನ್ನ ದುರ್ಯೋಧನನೇ? ಹೌದು ತಾಯಿ. ಹಾಗಾದ್ರೆ ಪ್ರಾಣ ಭಯದಿಂದ ವೈಶಂಪಾಯನ ಸರೋವರದಲ್ಲಿ ಏಕೆ ಅಡಗಿಕೊಂಡು ಕೊಡ್ತೇನೆ? ಇದೆಂಥ ದುಶ್ಶಕುನ ವಿದುರ. ಇದನ್ನು ನೋಡುವುದಕ್ಕಾಗಿ ಎಷ್ಟು ದೂರ ನಾನು ಬಂದೇನೆ. ಅಯ್ಯೋ, ಹೇಳು ದುರ್ಯೋಧನ, ಹೇಳು. ಸಮ್ಮುಖರ ಸನ್ನಿಧಿಯಲ್ಲಿ ಯುದ್ಧ ಮಾಡುತ್ತಾ ಸತ್ತು ಹೋದೆನೆಂದು ಹೇಳು ಪುತ್ರ, ಹೇಳು. ಆ ನಿನ್ನ ವಾಕ್ಯವನ್ನು ಕೇಳಿ ಸಂತೋಷದಿಂದ ಉಳಿದ ಜೀವನವನ್ನು ಈ ಗಾಂಧಾರಿ ಕಾಲ ಕಳೆಯುತ್ತಾಳೆ ಕಂದ, ಕಾಲ ಕಳೆಯುತ್ತಾಳೆ. ತಾಯಿ, ಒಂದು ಮಾತನ್ನು ಕೇಳು ತಾಯಿ. ಆದರೆ ನಿನಗಿಷ್ಟವಿದ್ದರೆ ತಿರಸ್ಕಾರ ಮಾಡು. ನಿನ್ನ ಒಂದು ಮಾತು ಕೇಳಲು ನನಗಿಷ್ಟವಿಲ್ಲ. ಅಂದ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಮಾಡಿ ಒಂದು ಸಾರಿ ಸತ್ತೆ. 7 ಜನ ಮಹಾರ್ಥಿಗಳು ಒಟ್ಟುಗೂಡಿ ಅಭಿಮನ್ಯು ಕುಮಾರನನ್ನು ಕೊಂದಾಗ ಮತ್ತೊಂದು ಸಾರಿ ಸತ್ತೆ. ಈ ಪ್ರಾಣ ಭಯದಿಂದ ವೈಶಂಪಾಯನ ಸರೋವರದಲ್ಲಿ 3ನೇ ಬಾರಿ ಸಾಯಲಿರುವೆ. ನಿನ್ನ ಮಾತನ್ನು ಕೇಳಲಾರೆ ಕುಮಾರ, ಕೇಳಲಾರೆ. ಹೊರಟು ಹೋಗು ಕುಮಾರ, ಹೊರಟು ಹೋಗು. ಅಳಬೇಡ ತಾಯಿ, ಅಳಬೇಡ. ಇಷ್ಟು ದಿನಗಳ ಯುದ್ಧದಿಂದಲೂ ನನ್ನ ರಣದೃಷ್ಟಿಯು ಮುಗಿದಿಲ್ಲ. ನರಕಲೆಯ ಬರದಿಂದ ದೇವಿಯ ಮೂರ್ತಿಯನ್ನು ನಿರ್ಮಿಸಿ ರಕ್ತದ ಕಾಲುವೆಯಲ್ಲಿ ಸ್ನಾನ ಮಾಡಿಸಿ ಅಷ್ಟಮಾಂಸಗಳ ನೈವೇದ್ಯವನ್ನು ಮುಂದಿಟ್ಟು ಹೃದಯದ ಬಿಸಿ ನೆತ್ತರಿನಿಂದ ಅಭಿಷೇಕ ಮಾಡಿದರು. ಕೈಯಾರೆ ಅಗ್ನಿಗುಂಡವನ್ನು ಉರಿ ಮಾಡಿ ಲಕ್ಷ ಲಕ್ಷ ಜೀವರ ಪ್ರಾಣಗಳನ್ನು ಆರಿಸಿ ಮಾತೆಗೆ ಆಹುತಿ ಕೊಟ್ಟೆನು. ಇನ್ನು ಉಳಿದಿರುವುದು ಆರತಿಯು ಮಾತ್ರ. ಅದು ಜಾಗೃತಿಯಾಗಿ ನಡೆಯುವುದು. ಕೊನೆಗೊಂದು ಸಾರಿ ಈ ದುರ್ಯೋಧನನ
ಪ್ರಳಯ ಧ್ವಂಸವನ್ನು ನೋಡಿ ಉಜ್ವಲ ಪ್ರಕಾಶದಿಂದ ಭೂಮ್ಯಾಕಾಶಗಳನ್ನು ಬೆಳಗಿಸಿದ ಬಳಿಕ ಅವಿನಾಶಿಯಾದ ಅನಂತದ ಉದರದಲ್ಲಿ ಲೀನನಾಗುವನು. ದುರ್ಯೋಧನ ಜಗತ್ತಿನ ಒಂದು ವಿಖ್ಯಾತ ರಾಜವಂಶದಲ್ಲಿ ಪ್ರಪಂಚಿಕವಾದ ಮಂಗಳವೇನು? ಪ್ರಾಣವೂ ಹೋಗಿತು, ಮಾನವ ಹೋಗಿತು, ಸರ್ವನಾಶವಾಗಿತು. ವಿಶಾಲ ಪೃಥ್ವಿಯು ನಿನ್ನ ಬಂಧು ಬಾಂಧವರು ಆಕಾರದಿಂದ ತುಂಬಿ ಹೋದರು. ಪ್ರಾಣವು ಪ್ರಕೃತಿಯ ಕ್ರೀಡಾ ಮಸ್ತು, ಮಣ್ಣಿಗೆ ಸಮಾನ. ಅದು ಹೋದರೆ ಏನಾಯಿತು? ಮಾನವ ಹೋಯಿತೆಂಬುದು ಸುಳ್ಳುವಿಲ್ಲ. ಈ ದುರ್ಯೋಧನನ ಮಸ್ತಕವು ಯಾವಾಗಲೂ ಅವನತವಾಗುವುದಿಲ್ಲ. ಖಂಡಯ ವಿದುರ, ಇದು ಜಗತ್ತಿನ ಸರ್ವಮಂಗಳ, ಸರ್ವನಾಶವಲ್ಲ. ಕುರುಭೂಮಿಯು ಆಹಾಕಾರದಿಂದ ತುಂಬಿರುವುದು. ಆದರೆ ಈ ಆಹಾಕಾರದಿಂದ ಭಾರತ ವರ್ಷದಲ್ಲಿ ಪುಣ್ಯ ಸಿಂಹಾಸನವೊಂದು ಸ್ಥಾಪಿತವಾಗುವುದು. ರಕ್ತದಿಂದ ತೊಯ್ದು ತ್ಯಾಗ ಸ್ತಂಭಕ್ಕೆ ಕಟ್ಟಲ್ಪಟ್ಟ ಜಗತ್ತು ಆತಂಕದಿಂದ ಕಂಪಿಸುತ್ತಿತ್ತು. ಶೋಣಿತ ತರ್ಪಣವು ಪೃಥ್ವಿಯ ಇತಿಹಾಸವು ರಚಿಸಲ್ಪಡುತ್ತಿತ್ತು. ಇನ್ನು ಆ ದ್ವೇಷವನ್ನು, ಹಿಂಸೆಯನ್ನು ಮರೆತು ವಿಶಾಲ ಜಗತ್ತಿನ ನಿವಾಸಿಗಳು ಸಹೋದರರಂತೆ ಸ್ನೇಹದಿಂದ ವರ್ತಿಸುವರು. ಏನು ಹೇಳಿದೆ ಕುಮಾರ, ಏನು ಹೇಳಿದೆ? ಮತ್ತೊಂದು ಸಾರಿ ಹೇಳು, ಮತ್ತೊಂದು ಸಾರಿ ಹೇಳಿ ಸಮಸ್ತ ಪ್ರಪಂಚವೇ ಕೇಳಲಿ ನಿನ್ನ ವಾಕ್ಕನ್ನು. ಹೇಳು ಕುಮಾರ, ಹೇಳು. ವಿದುರ, ಹೆಜ್ಜೆಯ ಸಪ್ಪಳವು ಕೇಳುತ್ತಿರುವುದು. ಹೋಗು, ನನ್ನ ಸಹಾಯಕರಿಗೆ ತಿಳಿಸು, ದುರ್ಯೋಧನನು ಇನ್ನೂ ಮೃತನಾಗಿಲ್ಲ. ಆಗಲೂ ದುರ್ಯೋಧನ, ಹೋಗೋಣ ನಡೆಯಮ್ಮ. ದೇವಿಯ ಆರತಿಯನ್ನು ಸಿದ್ಧಪಡಿಸು ಎಂದು ಹೇಳು. ಕೊನೆಯ ಸಾರಿ ಯುದ್ಧ ಕಾಯುವ ಮೊದಲು ವೈಸಂಪಾಯನ ಸರೋವರದಲ್ಲಿ ವಿಶ್ರಾಂತಿ ಹೊಂದುವರೆಂದು ಹೇಳು. ಆಯ್ತು ದುರ್ಯೋಧನ, ಆಯ್ತು, ಹೋಗೋಣ ನಡೆಯಮ್ಮ. ದುರ್ಯೋಧನ ಕುಮಾರ, ನಿನ್ನ ಪ್ರಿಯ ವಾಕ್ಯದಿಂದ ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ನಾನೆರೆದ ಹಾಲು ವಿಫಲವಾಗಲಿಲ್ಲ ಕುಮಾರ, ವಿಫಲವಾಗಲಿಲ್ಲ. ನಿಜ ನಿಜ, ನನ್ನ ಮಗನ ವೀರಪುತ್ರನ, ಹೋಗೋಣ ನಡೆತಾಯಿ, ಹೋಗೋಣ ನಡೆತಾಯಿ. ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿದನು. ನನ್ನನ್ನಲ್ಲ, ನಿನ್ನನ್ನು ವಾಸುದೇವ. ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಎಲ್ಲೆಲ್ಲೋ ಹುಡುಕಿದ್ದಾಯ್ತು, ದುರ್ಯೋಧನನು ಸುಳಿವೇ ಇಲ್ಲವಲ್ಲ. ಈಗೇನು ಮಾಡುವುದು ಜನಾರ್ದನ? ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂಗಿ ಯುಧಿಷ್ಠಿರ ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಹಾಗಾದರೆ ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೆ ಹೇಗೆ? ನಿಮ್ಮಿಂದ ಸಾಧ್ಯವಿಲ್ಲ. ಅದನ್ನು ನಾನೇ ಪ್ರಾರಂಭಿಸುವೆನು. ದುರ್ಯೋಧನನ 11 ದಕ್ಷಿಣ ಕುರಿ ಸೈನ್ಯವನ್ನು ಸಮೂಲವಾಗಿ ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿ ಮಹಾರಥಿಗರು ವೀರನಂತೆ ಓಡಾಡಿ ರಣರಂಗದಲ್ಲಿ ಮಡಿದಲು. ಶಕುನಿಯಂತಹ ನರದಮನು ವೀರನಂತೆ ಹೋರಾಡಿ ರಣರಂಗದಲ್ಲಿ ಮಡಿದನು. ಕೇವಲ ನೀನು, ಏಡಿಯೋದ ನೀನು, ಸೋತ ನಾಯಿಯಂತೆ ಓಡಿ ಬಂದಿ. ಕುಲಾಂಗರ, ಭರತ ವಂಶದ ಕಲಾಂಕ ಸ್ವರೂಪನ ಕ್ಷತ್ರಿಯ ಅಧಮ, ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರುವಿಯ. ಬಾ, ಹೊರಗೆ ಬಾ.
ವಿರಾಟನ ಅಡಿಗೆಯ ಮನೆಯ ಭಟ್ಟಂಗಿ, ವೀರರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆ? ಯುಧಿಷ್ಠರ, ಪ್ರಾಣಮಯದಿಂದ ಸರೋವರದಲ್ಲಿ ಅಡುಗೆಗೊಂಡಿಲ್ಲ. ಪ್ರಮತ್ತ ವಿಕ್ರಮದಿಂದ ಕೊನೆಯವರೆಗೆ ಕಾದಾಡುವೆ, ಕ್ಷಣ ಕಾಲ ವಿಶ್ರಾಂತಿಯನ್ನು ಹೊಂದುವೆನೆಂದು. ಉತ್ತಮ ದುರ್ಯೋಧನ. ಧರ್ಮರಾಜ, ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ನಿಂತ 11 ಅಶ್ವಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ಒಬ್ಬೊಬ್ಬರಾಗಿ ಯುದ್ಧಕ್ಕೆ ನಿಲ್ಲಿರಿ. ನಿಮ್ಮನ್ನು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಕರೆಯುವೆನು. ಸಾಮರ್ಥ್ಯವುಳ್ಳವರು, ಧೈರ್ಯ ಇದ್ದವರು ಯುದ್ಧಕ್ಕೆ ನಿಲ್ಲಿರಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ? ಅದನ್ನು ಕೇಳುವ ಇಚ್ಛೆ ಇಲ್ಲ ವಾಸುದೇವ. ಈ ಶುಭ ಮುಹೂರ್ತದ ಸಲುವಾಗಿ ನಾವು ಇಷ್ಟು ದಿನವೂ ಕಾದಿದ್ದೆವು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ಬಲ್ಲೆ ಕೃಷ್ಣ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸಿ ಹೋಗಬೇಕೆಂದು, ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ದುರ್ಯೋಧನನ ಹೆಸರನ್ನು ಪಡೆಯಬೇಕೆಂದು, ಸಾಹಸ ಮತ್ತು ವೀರದುಂದುವಿಯಂತೆ ಮೊಳಗಿಸಬೇಕೆಂದು. ನಿನ್ನೆ ಇಚ್ಛೆ ಪೂರ್ಣವಾಗುವುದು ವೀರವರ. ಅಣ್ಣ, ಯಾವಾಗ ಬಂದೆ? ನಂದು ಓಡೆ ಎಗರಿಸ್ಬಿಟ್ಟು ನಂದು ಪದ್ಯ ಎಗರಿಸ್ಬಿಟ್ಟು ಎಲ್ಲ ದುರ್ಯೋಧನನ ಕಣ್ಣಗಳ ಪಾಂಡವರ ಪಕ್ಷವನ್ನು ವಹಿಸಿ ಚಕ್ರವನ್ನು ಹಿಡಿದು ಆಗ ಈ ಭಾರತ ಯುದ್ಧವು ಮತ್ತೊಂದು ರೂಪ ಅಣ್ಣ, ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ನೀನದನ್ನು ಚೆನ್ನಾಗಿ ಬಲ್ಲೆ. ದುರ್ಯೋಧನನ ಸಹಸ್ರಾಸ ಅತ್ಯಾಚಾರಗಳನ್ನು ಸಹಿಸಿ ಪಾಂಡವರು ಸಂತುಷ್ಟರಾಗಿರುವರು. ಅವರು ತಮ್ಮ 5 ಗ್ರಾಮಗಳಿಗಾಗಿ 5 ವಾಸಗಳಿಗಾಗಿ ನಿಮ್ಮನ್ನು ಅಪೇಕ್ಷಿಸಿದರು. ನಾನೇ ಸಂಧಾನಕ್ಕೆ ಹಸ್ತಿನಾವತಿಗೆ ಹೋಗಿದ್ದೆನು. ಸಂಧಿಗೊಪ್ಪದಿದ್ದರೆ ಹೋಗಲಿ, ದುರ್ಯೋಧನನು ರಾಜಧರ್ಮವನ್ನೇ ಮರೆತು ನನ್ನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದನು. ಈಗಲೂ ಪಾಂಡವರು 5 ಗ್ರಾಮಗಳನ್ನು ಹೊಂದಿ ಸಂತುಷ್ಟರಾಗುವರು. ನೀನು ಸಂಧಾನ ಮಾಡು, ಕುರುಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು. ಏನು ಹೇಳುವ ದುರ್ಯೋಧನ? ಕೃಷ್ಣ, ನಾನು ತಪ್ಪಾಗ ತಿಳಿದನು. ನನ್ನ ಕಣ್ಣುಗಳಲ್ಲೊಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತುರನಾದೆಯ ಯದುರಾಜ? ದುಃಖದಿಂದ ನಿರಾಶನಾಗಿ ನಾನು ಕಣ್ಣೀರನ್ನು ಸುರಿಸಲಿಲ್ಲ. ನನ್ನ ಅಪೂರ್ವ ಉದ್ಯಮವನ್ನು, ವಿರಾಟ್ ಆಂದೋಲನವನ್ನು ನಿನಗೆ ತೋರಿಸಲಾರದೆ ಹೋದನಲ್ಲ ಎಂದು ದುಃಖಿಸಿದೆ. ಏಕೆಂದರೆ ನೀ ನನ್ನ ಗುರು. ಋಕೋದರ, ಯುದ್ಧ ಮಾಡು. ಒಡೆದ ವಸ್ತು ಚೂರ್ಣವಾಗಿ ಹೋಗಲಿ. ಕೃಷ್ಣ, ನಾನು ತಪ್ಪಾಗ ತಿಳಿದನು, ಕ್ಷಮಿಸು. ನಿನ್ನ ಕರ್ತವನ್ನು ನೀನು ಮಾಡು, ನಾನು ದ್ವಾರಕೆಗೆ ಹೋಗುವನು. ಅಣ್ಣ, ಗದಾ ಯುದ್ಧವನ್ನು ನೋಡಿಕೊಂಡು ಹೋಗೋಣ. ಹಾಗೆ ಹೋಗಲಿ. ಹಿಂದಕ್ಕೆ ಬಾ. ಕಡಿಮೆ ಭೀಮಸೇನ, ಈ ದುರ್ಯೋಧನನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪರಿವೇಷ್ಟಿತವಾದ ಸಮುದ್ರವು ನಿನ್ನದಾಗುವುದು. ದುರ್ಯೋಧನ, ಈ ಭೀಮಸೇನನು ಸೋಲಿಸಬಲ್ಲೆಯಾದರೆ ಆ ಚಂದ್ರಾರ್ಕ ಕೀರ್ತಿಯನ್ನು ಪಡೆಯುವೆ. ಭೀಮಸೇನ, ಯುದ್ಧ ಮಾಡು. ನಿನ್ನ ಇಷ್ಟ ದೇವನನ್ನು ಸ್ಮರಿಸು.
ಗದ ತಗ ಗದ ಈ ಕಡೆ ಬಾ. ಭೀಮಾ, ನಿನ್ನ ಇಷ್ಟ ದೇವನನ್ನು ಸ್ಮರಿಸು, ಇಲ್ಲವಾದರೆ ಕೃಷ್ಣನನ್ನು ಸ್ಮರಿಸು. ಭೀಮನನ್ನು ರಕ್ಷಿಸು ವಾಸುದೇವ. ನೀನು ಸ್ವಲ್ಪ ಹೊತ್ತು ಸುಮ್ಮನಿರು ಧರ್ಮನಂದನ. ಭೀಮಸೇನ, ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದು. ದುರ್ಯೋಧನ, ವಿಶ್ರಾಂತಿಯು ಅಗತ್ಯವಿಲ್ಲ. ಇದೋ ಯುದ್ಧಕ್ಕೆ ಸಿದ್ಧರು. ಬಾಪು ಬಾಪು ದುರ್ಯೋಧನ ಬಾಪು. ನಿರಾಸನಾಗಬೇಡ ಭೀಮ. ದುರ್ಯೋಧನನು ಎದೆ ತಟ್ಟಿ ಕಾಳಗ ಮಾಡುವನು, ನೀನು ತೊಡೆ ತಟ್ಟಿ ಕಾಳಗ ಮಾಡು. ಈಗ ನೆನಪಿಗೆ ಬಂತು ದುರ್ಯೋಧನ. ಈಗ ಭೀಮಸೇನನ ಆಘಾತವು ವ್ಯರ್ಥವಾಗೋದಿಲ್ಲ. ಇದೋ ಸಿದ್ಧಕ್ಕೆ ಸಿದ್ಧರಾಗು. ಹತ್ತಾಚಾರ ದುರ್ಯೋಧನ ಶಿಷ್ಯನು ಹಧರ್ಮ ಯುದ್ಧದಲ್ಲಿ ಬಿದ್ದನು. ನಿಜ ಸಾರ್ವಭೌಮ ನಿಷ್ಕಪಟ ಸೋತ್ತ ಫಲನೇ ಧರ್ಮಜ ಅಧರ್ಮನಂ ಕೊಲ್ಲುವ ಈ ಭೀಮನಂ ಕೊಲ್ಲುವ ಬಿಡಬಿಡಿ. ನಿಮ್ಮ ಸಮ್ಮುಖದಲ್ಲಿ ಭೀಮನ ವಧ ಮಾಡುವನು. ಈ ವ್ಯರ್ಥ ಕೋಪಿ ಏಕೆ ಅಣ್ಣ? ಏಕವಸ್ತ್ರಧಾರಿಣಿಯಾದ ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ಅಪಮಾನಗೊಳಿಸಿ ದುರ್ಯೋಧನನ್ನು ತೊಡೆ ತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಮಾಡಿದ ಭೀಕರ ಇಂದು ಅವನು ತೀರಿಸಿದನು. ವೀರಕ್ಷತ್ರಿಯನಂತೆ ಇಂದು ಅವರು ಪ್ರತಿಕ್ರಿಯೆಯನ್ನು ನೆರವೇರಿಸಿದನು. ಪಾಪದ ಪ್ರಾಯಶ್ಚಿತ್ತವಾಯಿತು. ಅದಕ್ಕೆ ನೀನು ಕೋಪಿಸುವುದು ಉಚಿತವಲ್ಲ ಅಣ್ಣ. ಏನೇ ಆದರೂ ಈ ಅಧರ್ಮವು ಈ ಅತ್ಯಾಚಾರವು ನಿನ್ನ ಜೀವನದ ಕಳಂಕವಾಗಿ ಉಳಿಯಲಿ ಕೃಷ್ಣ. ಇನ್ನು ನನಗೆಲ್ಲಿ ಒಂದು ಕ್ಷಣವೂ ನಿಲ್ಲವ ಇಚ್ಛೆ ಇಲ್ಲ. ದುರ್ಯೋಧನನು ನನ್ನ ಪ್ರಿಯ ಶಿಷ್ಯನು, ಧನ್ಯನು ನೀನು. ಈರ ಸರ್ಗವನ್ನು ಒಂದು ಯಶಸ್ವಿ ಆಗು ಅಂತ ದುರ್ಯೋಧನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತುದಾತ್ಮಾನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾ